ಈ ದಿನದಲ್ಲಿ ಎಲ್ಲ ಸಭೆಗಳಲ್ಲಿ ಪಾಮ್ ಸಂಡೇ ಎಂಬುದಾಗಿ ಆಚರಿಸುತ್ತಾರೆ. ಕಾರಣ ದೇವರು ಪ್ರೈಸ್ ದ ಲಾರ್ಡ್ ಪಟ್ಟಣವನ್ನು ಹಾದು ಹೋಗುವಾಗ ಎಲ್ಲ ಜನರು ಆತನ ಮುಂದೆ ಗರಿಗಳನ್ನು ಹಾಕಿ ಓಸನ್ನ ಜಯವೇ ಓಸನ್ನ ಜಯವೇ ಎಂಬುದಾಗಿ ಜೋರಾಗಿ ದೇವರನ್ನು ಕೂಗಿ ದೇವರನ್ನು ಆರಾಧಿಸಿದರು. ಒಂದು ರಾಜನು ಯುದ್ಧ ಮುಗಿಸಿ ಜಯವಾಗಿ ಬರುವಾಗ ಯಾವ ರೀತಿ ರಾಜನನ್ನು ಆಹ್ವಾನಿಸುತ್ತಾರೋ ಅದೇ ರೀತಿ ನನ್ನ ಯೇಸು ಹಾದು ಬರುವಾಗ ಜನರೆಲ್ಲರೂ ಕೂಗಿ ಆತನನ್ನು ಸ್ತುತಿಸಿದ ದಿನವೂ ಈ ದಿನವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಇನ್ನೊಂದು ಕಡೆ ಪ್ರೈಸ್ ದ ಲಾರ್ಡ್, ಯೇಸು ಇದೇ ರೀತಿಯಾಗಿ ಪಟ್ಟಣವನ್ನು ಹಾದು ಹೋಗುತ್ತಿರುವಾಗ ಎಲ್ಲ ಜನರು ಶಬ್ದವಾಗಿ ಆತನನ್ನು ಕೂಗುತ್ತಿದ್ದಾರೆ, ಶಬ್ದವಾಗಿ ದೇವರ ನಾಮವನ್ನು ಸ್ತುತಿಸುತ್ತಾ ಇದ್ದಾರೆ. ಯೇಸುವಿಗೆ ಜಯ ಓಸನ್ನ ಎಂಬುದಾಗಿ ಕೂಗುತ್ತಿರುವಾಗ ಅದರ ಒಳಗೆ ಒಂದು ವ್ಯಕ್ತಿಯ ಕೂಗು ವಿಭಿನ್ನವಾಗಿ ಕೇಳಿಸಿತು. ದಾವೀದನ ಕುಮಾರನೇ, ದಾವೀದನ ಕುಮಾರನೇ, ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು. ಎಲ್ಲಾ ಜನರು ವಿಭಿನ್ನವಾಗಿ ಕೂಗುತ್ತಾ ಇದ್ದಾರೆ. ಎಲ್ಲಾ ಜನರು ಕೂಗ್ತಾ ಇರೋದೇನು? ಹಲ್ಲೆಲೂಯಾ, ಓಸನ್ನ ಜಯವೇ, ಓಸನ್ನ ಜಯ ಜಯವೇ, ಯೇಸು ಓಸನ್ನ ಜಯ ಜಯವೇ, ಓಸನ್ನ ಜಯ ಜಯವೇ ಎಂದು ಓಸನ್ನ. ಅದರ ಮಧ್ಯದಲ್ಲಿ ಒಂದು ವ್ಯಕ್ತಿ ಕಣ್ಣೀರಿನಲ್ಲಿ, ನನ್ನ ಕಣ್ಣೀರನ್ನು ಯಾವಾಗ ಒರೆಸಲ್ಪಡುತ್ತದೆ, ನನ್ನ ಜೀವಿತವು ಯಾವಾಗ ಮಾರ್ಪಡುತ್ತದೆ ಎಂಬುದಾಗಿ ಕಣ್ಣೀರಿನಲ್ಲಿ ಶಬ್ದವಾಗಿ ಕೂಗ್ತಾ ಇದ್ದಾನೆ, ದಾವೀದನ ಕುಮಾರನೇ, ನನ್ನನ್ನು ರಕ್ಷಿಸು, ದಾವೀದನ ಕುಮಾರನೇ. ಜನರೆಲ್ಲರೂ ಹೇಳ್ತಾ ಇದ್ದಾರೆ, ಸುಮ್ಮನಿರಪ್ಪ, ಸ್ವಲ್ಪ ಸೌಂಡ್ ಕಮ್ಮಿಯಾಗಿ ನೀನು ಕೂಗು, ಸ್ವಲ್ಪ ಡಿಸೆಂಟ್ ಆಗಿ ಕೂಗು. ಅವನು ಇನ್ನೂ ಶಬ್ದವಾಗಿ ಕೂಗ್ತಾ ಇದ್ದಾನೆ, ದಾವೀದನ ಕುಮಾರನೇ, ನೀವು ನನ್ನನ್ನು ಕರುಣಿಸಿದ್ರೆ ನನ್ನ ಪರಿಸ್ಥಿತಿ ಮಾರ್ಪಡುತ್ತದೆ, ನನ್ನ ಕುಟುಂಬವು ಮಾರ್ಪಡುತ್ತದೆ, ನನ್ನ ಜೀವಿತವು ಮಾರ್ಪಡುತ್ತದೆ. ಈ ಆರಾಧನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಯಾರಾದರೂ ಕಣ್ಣೀರಿನಲ್ಲಿ ಸ್ವರವನ್ನು ಕೇಳುತ್ತಿದ್ದರೆ ಒಂದನ್ನು ಹೇಳುತ್ತೇನೆ, ಆತನು ನಿಮ್ಮನ್ನು ತಿರುಗಿ ನೋಡುವಾಗ ಅಂದು ನಿಮ್ಮ ಪರಿಸ್ಥಿತಿಗಳು ಮಾರ್ಪಡುತ್ತದೆ. ಕೈಗಳನ್ನು ಮೇಲೆತ್ತಿ ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಯೇಸು ಅವನನ್ನು ಹತ್ತಿರಕ್ಕೆ ಕರೆದು ಕೇಳ್ತಾ ಇದ್ದಾರೆ, ನಿನಗೆ ಏನು ಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ನಿನಗೆ ಏನು ಬೇಕು, ನಿನಗೆ ಏನು ಬೇಕು? ಸತ್ಯವೇದದಲ್ಲಿ ಇನ್ನೊಂದು ಕಡೆಯೂ ಕೂಡ ನಿನಗೆ ಏನು ಬೇಕು ಎಂಬುದಾಗಿ ದೇವರು ಕೇಳಿದ್ರು. ಎಲ್ಲಿ ಕೇಳಿದ್ರು? ನಿನಗೆ ಏನು ಬೇಕು, ಏನು ವರ ಬೇಕು ಕೇಳಿಕೊ, ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸತ್ಯವೇದವನ್ನು ಎಲ್ಲರೂ ತೆಗೆದುಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅದೇ ರಾತ್ರಿಯಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು, ನಿನಗೆ ಯಾವ ವರ ಬೇಕು ಕೇಳಿಕೋ, ನಾನು ಅದನ್ನು ನಿನಗೆ ದಯಪಾಲಿಸುತ್ತೇನೆ. ಇಂಗ್ಲಿಷ್ ಬೈಬಲಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದಟ್ ನೈಟ್ ಗಾಡ್ ಅಪಿಯರ್ಡ್ ಟು ಸಾಲಮೋನ್ ಅಂಡ್ ಸೆಡ್ ಟು ಹಿಮ್, ಟೆಲ್ ಮಿ ವಾಟ್ ಐ ಶುಡ್ ಗಿವ್ ಯು. ಪ್ರೈಸ್ ದ ಲಾರ್ಡ್. ನಿನಗೆ ಏನು ಬೇಕು ನನಗೆ ಕೇಳಪ್ಪ, ನಾನು ನಿನಗೆ ದಯಪಾಲಿಸುತ್ತೇನೆ. ನಿನಗೇನು ಬೇಕು ಕೇಳಿಕೋ. ಇಂದು ನಾನು ಅನೇಕ ಹೊಸ ಮುಖಗಳನ್ನು ನಾನು ನೋಡುತ್ತಿದ್ದೇನೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಂದು ನಾನು ಸ್ವಲ್ಪ ಆಳವಾಗಿ ನಿಮ್ಮ ಮಧ್ಯದಲ್ಲಿ ರೆಗ್ಯುಲರ್ ಆಗಿ ಕೊಡೋ ಮೆಸೇಜ್ಗಿಂತ ಸ್ವಲ್ಪ ಆಳವಾಗಿ ನಿಮ್ಮ ಮಧ್ಯದಲ್ಲಿ ಸಂದೇಶವನ್ನು ಕೊಡಲು ಬಯಸುತ್ತಾ ಇದ್ದೇನೆ. ಆದ್ದರಿಂದ ದಯಮಾಡಿ ಎಲ್ಲರೂ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿರಿ. ತುಂಬ ಆಳವಾಗಿ ನಾನು ಇಂದು ಕೊಡಲು ಇಷ್ಟಪಡುತ್ತಿದ್ದೇನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಸೊಲೊಮೋನನನ್ನು ನೋಡಿ ಕೇಳ್ತಾ ಇದ್ದಾರೆ, ಸೊಲೊಮೋನನೇ, ನಿನಗೇನು ಬೇಕು ನನಗೆ ಕೇಳು. ಪ್ರೈಸ್ ದ ಲಾರ್ಡ್. ನಮ್ಮೆಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ. ಕೆಲ ಆಸೆಗಳನ್ನು ಆಚೆ ಹೇಳ್ಬೋದು, ಕೆಲ ಆಸೆಗಳನ್ನು ನಾವು ಆಚೆ ಹೇಳುವುದಕ್ಕೆ ಆಗುವುದಿಲ್ಲ. ಕೆಲ ಆಸೆಗಳು ನೆರವೇರುತ್ತದೆ, ಕೆಲ ಆಸೆಗಳು ನೆರವೇರುವುದಿಲ್ಲ. ಮನುಷ್ಯನ ಹತ್ರ ನಮ್ಮ ಆಸೆಗಳನ್ನು ಹೇಳುವಾಗ ಅದು ನೆರವೇರಲು ಸಾಧ್ಯವಾಗುವುದಿಲ್ಲ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಅಪ್ಪ ಹೇಳ್ತಾ ಇದ್ದಾರೆ, ನಿನಗೇನು ಬೇಕು ನನ್ನ ಹತ್ರ ಕೇಳು, ನಾನು ನಿನಗೆ ದಯಪಾಲಿಸುತ್ತೇನೆ. ಈ ಆರಾಧನೆಯಲ್ಲಿ ಬಂದಿರುವ ದೇವರ ಮಕ್ಕಳೇ, ನೀವು ಕೇಳಿಕೊಳ್ಳುವಾಗ ಅದನ್ನು ದಯಪಾಲಿಸುವ ದೇವರು ನನ್ನ ದೇವರಾಗಿದ್ದಾನೆ. ಯಾಕಂದರೆ ಆತನಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಎಲ್ಲವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಆತನು ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ.
ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಂದ್ರೆ ಈ ವಾಕ್ಯದ ಪ್ರಕಾರ ಧೈರ್ಯವಾಗಿ ನಿಮಗೆ ಏನ್ ಬೇಕೋ ದೇವರ ಹತ್ರ ಕೇಳ್ರಿ. ಧೈರ್ಯವಾಗಿ, ಅಪ್ಪ ನನಗೆ ಇದು ಬೇಕು ಕರ್ತನೆ, ಧೈರ್ಯವಾಗಿ ಕೇಳ್ರಿ. ಅಪ್ಪ ನನಗೆ ಕರುಣೆಯನ್ನು ತೋರಿಸು ಕರ್ತನೆ, ಧೈರ್ಯವಾಗಿ ಕೇಳ್ರಿ. ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಮನುಷ್ಯರ ಹತ್ರ ಹೇಳುವುದಕ್ಕೆ ಅಂಜುವ ಕಾರ್ಯಗಳನ್ನು ನೀವು ದೇವರ ಹತ್ರ ಹೇಳ್ರಿ. ಮನುಷ್ಯ ಹತ್ರ ಹೇಳುವುದಕ್ಕೆ ಆಗದಂತೆ ಇರುವ ಕಾರ್ಯಗಳನ್ನು ದೇವರ ಹತ್ರ ನೀವು ಬಾಯಿ ತೆರೆದು ಹೇಳ್ರಿ. ಅಪ್ಪ ನೀವು ನನಗೆ ಕರುಣೆಯನ್ನು ತೋರಿಸಿರಿ ಕರ್ತನೆ, ಈ ಕಾರ್ಯ ನನಗೆ ಅವಶ್ಯಕತೆ ಇದನ್ನು ಪೂರೈಸಿರಿ ಕರ್ತನೆ. ದೇವರ ಹತ್ರ ಕೇಳ್ರಿ, ದೇವರು ಅದನ್ನು ಒದಗಿಸುವ ದೇವರಾಗಿದ್ದಾನೆ. ಯಾಕೆ ಗೊತ್ತಾ? ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಂಗಂದ್ರೆ ಪ್ರೈಸ್ ದಿ ಲಾರ್ಡ್, ನಿಮ್ಗೆ ಏನ್ ಬೇಕೋ ನೀವು ದೇವರಿಗೆ ತಿಳಿಯಪಡಿಸಿರಿ, ಕರ್ತನ ಹತ್ರ ತಿಳಿಯಪಡಿಸಿರಿ. ಆತನು ನಿಮಗೆ ಕೊಡಲು ಅದನ್ನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅಂದು ಬರ್ತಲೋಮಿಯ ಎಂಬ ಕುರುಡನಿಗೆ ನಿನಗೆ ಏನು ಬೇಕು ಎಂಬುದಾಗಿ ಕೇಳಿದಾಗ ಅವನು ಕೇಳ್ತಾ ಇದ್ದಾನೆ, ನನಗೆ ಇದು ಬೇಕು ಎಂಬುದಾಗಿ ಹೇಳುವಾಗ ತಕ್ಷಣ ಒದಗಿಸಿ ಕೊಟ್ಟರು. ಆರಾಧನೆಯಲ್ಲಿ ನಿಮ್ಮನ್ನು ನೋಡಿ ದೇವರು ಕೇಳ್ತಾ ಇದ್ದಾರೆ, ನಿನಗೇನು ಬೇಕು ದೇವ್ರ ಹತ್ರ ಕೇಳು, ನಿನಗೆ ಒದಗಿಸಿ ಕೊಡುವ ದೇವರಾಗಿದ್ದಾನೆ. ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ಕೈಗಳನ್ನು ಮೇಲೆತ್ತಿ ಆಮೇಲೆ ಹೇಳ್ರಿ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸರಿ, ನಿಮಗೆ ಏನು ಬೇಕೋ ಅದನ್ನು ದೇವರ ಹತ್ರ ಕೇಳ್ರಿ ಎಂಬುದಾಗಿ ಹೇಳುವಾಗ ಅದರೊಳಗೆ ಒಂದು ಎಚ್ಚರಿಕೆಯ ಮಾತು ಕೂಡ ಅಡಕವಾಗಿದೆ. ನಿಮಗೆ ಏನ್ ಬೇಕೋ ದೇವರ ಹತ್ರ ಕೇಳ್ರಿ, ಆದ್ರೆ ಒಂದು ಎಚ್ಚರಿಕೆಯ ಮಾತು, ನೀವು ಏನ್ ಬೇಕೋ ಸ್ವತಂತ್ರವಾಗಿ ಕೇಳ್ರಿ, ಹೃದಯ ತೆರೆದು ನೀವು ಕೇಳ್ರಿ. ಪ್ರೈಸ್ ದಿ ಲಾರ್ಡ್. ಅವಮಾನ ಪಡದೆ ನೀವು ಬಾಯಿ ತೆರೆದು ಕೇಳ್ರಿ. ಮನುಷ್ಯ ಹತ್ರ ಕೇಳುವಾಗ ನೀವು ಅಂಜಬಹುದು, ಅಂಜದೆ ನೀವು ಬಾಯಿ ತೆರೆದು ಕೇಳ್ರಿ. ಆತನ ಹತ್ರ ಕೇಳುವುದಕ್ಕೆ ಎಲ್ಲಾ ಸ್ವತಂತ್ರವೂ ನಿಮಗೆ ಕೊಡಲ್ಪಟ್ಟಿದೆ, ಆದ್ರೆ ಆ ಕೇಳುವಾಗ ನೀವು ಎಚ್ಚರಿಕೆಯಾಗಿ ಕೇಳಬೇಕು. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ದೇವರು ನಾವು ಕೇಳುವುದನ್ನ ನಮಗೆ ಅನುಗ್ರಹಿಸುತ್ತಾರೆ, ನಮ್ಮ ಮೇಲಿರುವ ಪ್ರೀತಿಯಲ್ಲಿ ಅನುಗ್ರಹಿಸಿಬಿಡ್ತಾರೆ. ಆದರೆ ದೇವರ ಚಿತ್ತವಿಲ್ಲದೆ ನಾವು ಕೇಳಿ ಅದನ್ನು ನಾವು ಹೊಂದಿಕೊಂಡ್ರೆ ಅದೇ ಕಾರ್ಯಗಳು ನಮ್ಮ ಜೀವಿತಕ್ಕೆ ಕಣ್ಣೀರಾಗಿ ಮಾರ್ಪಡುತ್ತದೆ, ಅದೇ ಕಾರ್ಯಗಳು ನಮ್ಮ ಜೀವಿತಕ್ಕೆ ಉರುಳಾಗಿ ಮಾರ್ಪಡುತ್ತದೆ, ಅದೇ ಕಾರ್ಯಗಳು ನಮ್ಮ ಕುಟುಂಬಕ್ಕೆ ಪ್ರೈಸ್ ದಿ ಲಾರ್ಡ್ ನೆಮ್ಮದಿಯನ್ನು ಕಳೆದುಕೊಳ್ಳುವ ಹಾಗೆ ಮಾಡಿಬಿಡುತ್ತದೆ. ನಾನು ಹೇಳ್ತಾ ಇರೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೈಗಳ ಮೇಲೆ ತಲೆಯಲ್ಲಿ ಹೇಳ್ರಿ. ನಾವು ದೇವರ ಹತ್ರ ಕೇಳೋದಿಕ್ಕೆ ಎಲ್ಲ ಅಧಿಕಾರ ಇದೆ, ಎಲ್ಲ ಫ್ರೀಡಮ್ ಅನ್ನ ದೇವರು ಕೊಟ್ಟಿದ್ದಾರೆ. ಆದರೆ ನಾವು ಕೇಳುವಾಗ ದೇವರ ಹತ್ರ ಎಚ್ಚರಿಕೆಯಾಗಿ ಕೇಳಬೇಕು. ಯಾಕಂದ್ರೆ ನಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ ಅಂದ್ರೆ ಆತನು ನಮ್ಮ ಮೇಲಿರುವ ಪ್ರೀತಿಯಲ್ಲಿ ಅದನ್ನು ಒದಗಿಸಿ ಕೊಟ್ಬಿಡ್ತಾರೆ. ಆದರೆ ನಾವು ಹೊಂದಿಕೊಂಡ ಮೇಲೆ ನಮ್ಮ ಜೀವಿತಕ್ಕೆ ಅದು ಉರುಳಾಗಿ ಮಾರ್ಪಡಬಹುದು. ಸತ್ಯವೇದದಿಂದ ಒಂದು 2 ಉದಾಹರಣೆಯನ್ನ ನಿಮಗೆ ಸತ್ಯವೇದದಿಂದ ತಿಳಿಸಿಕೊಡುತ್ತೇನೆ. ಕೀರ್ತನೆ 106ನೇ ಕೀರ್ತನೆ 13ನೇ ವಾಕ್ಯದಲ್ಲಿ 2ನೇ ಭಾಗದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ 106ನೇ ಕೀರ್ತನೆ ಅದರಲ್ಲಿ 13ನೇ ವಾಕ್ಯ 2ನೇ ಭಾಗದಿಂದ, ಈ 13ನೇ ವಾಕ್ಯದಲ್ಲಿ ಪಾರ್ಟ್ ಬಿ 2ನೇ ಭಾಗದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನ ಸಂಕಲ್ಪವನ್ನು ಕಾದಿರದೆ ಅರಣ್ಯದಲ್ಲಿ ಅಶಾತುರರಾಗಿ ಅಡವಿಯಲ್ಲಿ ದೇವರನ್ನು ಪರೀಕ್ಷಿಸಿದರು. ಆತನು ಅವರ ಆಶೆಗಳನ್ನು ಪೂರೈಸಿದರು, ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೋಚನೆ ಮಾಡಿ ನೋಡ್ರಿ, ಇವ್ರು ಏನಂತ ಕೇಳ್ತಾ ಇದ್ದಾರೆ? ದೇವರೇ ನಮಗೆ ಮಾಂಸ ಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ, ದೇವರೇ ನಮಗೆ ತಿನ್ನುವುದಕ್ಕೆ ಮೀನು ಬೇಕು ಎಂಬುದಾಗಿ ಕೇಳ್ತಾ ಇದ್ದಾರೆ. ದೇವರು ಇದನ್ನು ಒದಗಿಸಿಕೊಡ್ಲಿಲ್ವಾ? ಯೇಸುವಿನ ನಾಮದಲ್ಲಿ ಮುಚ್ಚಲ್ಪಟ್ಟಿರುವ ಬಾಯಿಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ದೇವರು ಒದಗಿಸಿಕೊಟ್ಟಿಲ್ವಾ? ದೇವರು ಇವರು ಕೇಳಿದ್ದನ್ನ, ಇವರ ಆಸೆಯನ್ನ ದೇವರು ಪೂರೈಸಿದರು. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರ ಪ್ರಾಣಕ್ಕೆ 15ನೇ ವಾಕ್ಯದಲ್ಲಿ ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಏನಂತ ಕೇಳ್ತಾ ಇದ್ದಾರೆ, ನಾವು ಐಗುಪ್ತ ದೇಶದಲ್ಲಿ ಆಗಿದ್ವಿ, ಐಗುಪ್ತ ದೇಶದಲ್ಲಿ ಅದನ್ನು ತಿಂದ್ವಿ, ಐಗುಪ್ತ ದೇಶದಲ್ಲಿ ನಮ್ಗೆ ಇಷ್ಟ ಬಂದಿದ್ದು ತಿಂದ್ವಿ, ಐಗುಪ್ತ ದೇಶದಲ್ಲಿ ಪ್ರೈಸಲ್ಲ ಮಾಂಸವನ್ನ ತಿಂದ್ವಿ, ಚಿಕನ್ ಅನ್ನ ತಿಂದ್ವಿ, ಮಟನ್ ಅನ್ನ ತಿಂದ್ವಿ, ಮೀನನ್ನ ತಿಂದ್ವಿ, ಎಲ್ಲವನ್ನ ಕೇಳಿದ್ರು. ದೇವರು ಒದಗಿಸಿ ಕೊಟ್ರು, ಇವರ ಮೇಲಿರುವ ಪ್ರೀತಿಯಲ್ಲಿ ಅದನ್ನು ಒದಗಿಸಿ ಕೊಟ್ರು. ಆದರೆ ಅದು ಇವರ ಪ್ರಾಣಕ್ಕೆ ಕ್ಷಯವಾಯಿತು. ದೇವರು ಇವರಿಗೋಸ್ಕರ ಇಟ್ಟದ್ದು ದೂತರು ತಿನ್ನುವ ಮನ್ನವನ್ನು ಇವರಿಗೋಸ್ಕರ ಇಟ್ಟಿದ್ದರು. ಆದರೆ ಇವರು ಆ ಮನ್ನವನ್ನು ತಿರಸ್ಕರಿಸಿ ಯಾವಾಗ ಬೇರೆ ಕಾರ್ಯವನ್ನು ಎದುರು ನೋಡಿದರು, ಆಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರ ಪ್ರಾಣಕ್ಕೆ ಕ್ಷಯವಾಯಿತು. ಹಾಗಂದ್ರೆ ನಾವು ದೇವರ ಹತ್ರ ಕೇಳುವ ಎಲ್ಲ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಎಚ್ಚರಿಕೆಯಿಂದ ದೇವರ ಹತ್ರ ಕೇಳಬೇಕು. ಇನ್ನೊಂದು ಉದಾಹರಣೆಯನ್ನು ನಾನು ಸತ್ಯವೇದದಿಂದ ನಿಮಗೆ ತಿಳಿಸಿಕೊಡಲು ಇಷ್ಟಪಡುತ್ತೇನೆ. ಪ್ರೈಸ್ ದಿ ಲಾರ್ಡ್. 1 ಸಾಮುವೇಲ್ 8ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ 2ನೇ ಭಾಗದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಸಾಮುವೇಲ್ 8ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ 2ನೇ ಭಾಗದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು, ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ. ಇಸ್ರಾಯೇಲ್ ಜನರು ದೇವರ ಹತ್ರ ಕೇಳ್ತಾ ಇದ್ದಾರೆ, ಪಾಸ್ಟರ್ ಹತ್ರ ಕೇಳ್ತಾ ಇದ್ದಾರೆ, ಸುತ್ತಮುತ್ತಲಿರುವ ದೇಶಗಳಿಗೆ ಇರುವಂತೆ ರಾಜನು ನಮಗೂ ಬೇಕು. ಬೇರೆ ದೇಶಗಳಲ್ಲಿ ಯಾವ ರೀತಿ ರಾಜರು ಅರಸರು ಇದ್ದಾರೋ ಅದೇ ರೀತಿ ಅರಸರು ನಮಗೂ ಕೂಡ ಬೇಕು ಎಂಬುದಾಗಿ ದೇವರ ಹತ್ರ ಕೇಳ್ತಾ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಪ್ರೈಸ್ ದಿ ಲಾರ್ಡ್. ದೇವರ ಆಸೆ ಏನು? ದೇವರೇ ಒಂದು ನ್ಯಾಯಸ್ಥಾಪಕನನ್ನು ಎಬ್ಬಿಸಿ, ದೇವರೇ ಒಂದು ದೇವ ಸೇವಕನನ್ನು ಎಬ್ಬಿಸಿ ಈ ಜನರನ್ನು ನಡೆಸಬೇಕು, ಈ ಜನರಿಗೆ ನ್ಯಾಯವನ್ನು ಕೊಡಬೇಕು, ಈ ಜನರಿಗೆ ಯುದ್ಧದಲ್ಲಿ ಜಯವನ್ನು ಕೊಡಬೇಕು, ಈ ಜನರನ್ನು ಅನುದಿನವೂ ಪೋಷಿಸಬೇಕು, ಈ ಜನರನ್ನು ಕಾಪಾಡಬೇಕೆಂಬುದಾಗಿ ದೇವರು ಬಯಸಿದ್ರೆ, ಈ ಜನರು ಹೇಳ್ತಾ ಇದ್ದಾರೆ, ನಮಗೆ ಅದು ಬೇಡ, ನಮಗೆ ಬೇರೆ ದೇಶಗಳಿಗೆ ಇರುವಂತೆ ಒಂದು ರಾಜನನ್ನ ನಮಗೆ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ದೇವರು ಇವರ ಮೇಲಿರುವ ಪ್ರೀತಿಯಲ್ಲಿ ಇದನ್ನು ಒದಗಿಸಿ ಕೊಟ್ಟರು. ಅನೇಕ ಸಮಯದಲ್ಲಿ ನಮಗೆ ಆ ದೇವರಿಗೆ ಇಷ್ಟವಿಲ್ಲವೆಂದರೂ ನಾವು ಬೇಡಿಕೊಳ್ಳುವಾಗ ನಮ್ಮ ಮೇಲಿರುವ ಪ್ರೀತಿಯಲ್ಲಿ ಅದನ್ನು ಒದಗಿಸಿ ಕೊಟ್ಟು ಬಿಡುತ್ತಾರೆ. ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, 1 ಸಾಮುವೇಲ್ 8ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸಮುವೇಲನಿಗೆ ಹೇಳ್ತಾ ಇದ್ದಾರೆ, ದೇವರು ವೇದನೆಯಲ್ಲಿ ಹೇಳ್ತಾ ಇದ್ದಾರೆ, ಜನರು ಹೇಳಿದಂತೆಯೇ ಮಾಡು, ಅವ್ರು ಏನ್ ಕೇಳ್ತಾ ಇದ್ರು ನೀನು ಅವನಿಗೆ ಮಾಡು, ಅವ್ರಿಗೆ ರಾಜ ಬೇಕಾ ರಾಜವನ್ನ ಒದಗಿಸಿ ಕೊಡು. ಈ ಜನರು ಕೇಳುವುದನ್ನ ದೇವರು ಇವರ ಮೇಲಿರುವ ಹೆಚ್ಚಾದ ಪ್ರೀತಿಯಲ್ಲಿ ಒದಗಿಸಿ ಕೊಡ್ತಾ ಇದ್ದಾರೆ. ಆದ್ರೆ ಆತನ ಹೃದಯವು ವೇದನೆಯಾಗಿದೆ. ಆತನು ಹೇಳ್ತಾ ಇದ್ದಾರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ. ನೆಕ್ಸ್ಟ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೆಕ್ಸ್ಟ್ 9ನೇ ವಾಕ್ಯದಲ್ಲಿ ದೇವರು ಎಚ್ಚರಿಸುತ್ತಾ ಇದ್ದಾರೆ, ನಿಮ್ಮ ಇಷ್ಟದಂತೆ ನಾನು ನಿಮಗೆ ಕೊಡ್ತೇನೆ. ಓಕೆ, ನೀವು ಅರಸನನ್ನ ಕೇಳ್ತಾ ಇದ್ದೀರಾ, ನಾನು ಅರಸನನ್ನ ನಿಮಗೆ ಕೊಟ್ಬಿಡ್ತೇನೆ. ಆದರೆ ಇದೇ ಅರಸನು ನಿಮಗೆ ಬರುವ ದಿವಸಗಳಲ್ಲಿ ನಿಮಗೆ ಉರುಳಾಗಿ ಮಾರ್ಪಡುತ್ತಾನೆ. ಇದೇ ಅರಸನು ನಿಮಗೆ ತಲೆನೋವಾಗಿ ಮಾರ್ಪಡುತ್ತಾನೆ. ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕಂದ್ರೆ 11ನೇ ವಾಕ್ಯದಿಂದ ಮನೆಗೆ ಹೋಗೋದು ನೋಡ್ರಿ. 11ನೇ ವಾಕ್ಯದಲ್ಲಿ ಏನೆಲ್ಲ ರಾಜನು ಮಾಡ್ತಾನೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವನು ನಿಮ್ಮ ಗಂಡು ಮಕ್ಕಳನ್ನು ದಾಸರನ್ನಾಗಿ ಮಾಡುತ್ತಾನೆ, ನಿಮ್ಮ ಹೆಣ್ಣು ಮಕ್ಕಳನ್ನು ದಾಸರನ್ನಾಗಿ ಮಾಡುತ್ತಾನೆ, ನಿಮ್ಮ ಅರಣ್ಮನೆಯಲ್ಲಿ ಕೆಲಸದವರನ್ನಾಗಿ ಮಾಡಿಕೊಳ್ಳುತ್ತಾನೆ, ನಿಮ್ಮ ಸುಂದರವಾದ ತೋಟಗಳನ್ನು ಅವನು ಕಸಕೊಳ್ಳುತ್ತಾನೆ. ನೀವು ಬೆಳೆ ಬಿತ್ತಿ ಹೊಂದಿರುವ ಬೆಳೆಯಲ್ಲಿ ಒಂದು ಭಾಗವನ್ನು ಅವನು ಕಸಕೊಳ್ಳುತ್ತಾನೆ, ಕಡ್ಡಾಯವಾಗಿ ಕಸಕೊಳ್ಳುತ್ತಾನೆ. ನಿಮ್ಮ ಮನೆಯಲ್ಲಿರುವ ಹಿರಿಯರನ್ನು ಎಲ್ಲರನ್ನು ಅವನು ದಾಸರನ್ನಾಗಿ ಮಾಡ್ತಾನೆ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾರೆ. ಆದರೂ ಕೂಡ ಈ ಜನರು ಕೇಳ್ತಾ ಇದ್ದಾರೆ, ನಮಗೆ ರಾಜ ಬೇಕು ಎಂಬುದಾಗಿ. ಈ ಜನರು ರಾಜ ಬೇಕು ಎಂಬುದಾಗಿ ಕೇಳಿದ್ದರಿಂದ ದೇವರು ಇವರ ಮೇಲೆ ಇಟ್ಟಂತ ಪ್ರೀತಿಯಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರಿಗೆ ರಾಜರನ್ನು ಒಪ್ಪಿಸಿಕೊಟ್ಟರು, ರಾಜನನ್ನು ನೇಮಿಸಿದರು. ಸತ್ಯವೇದದಲ್ಲಿ ನೀವು ಇತಿಹಾಸವನ್ನು ಓದಬಹುದು. ಅದೇ ರಾಜನ ಮೂಲಕ ಈ ಇಸ್ರಾಯೇಲ್ ಜನರು ಲೋಕದೆಲ್ಲದ ಈ ರಾಜನು ಮಾಡಿದ ತಪ್ಪಿನಿಂದ ಇಸ್ರಾಯೇಲ್ ಜನರು ಲೋಕದೆಲ್ಲ ಎಡೆಗೆ ಪ್ರೈಸ್ ದಿ ಲಾರ್ಡ್ ಚದರಿ ಹೋಗುವಂತೆ ಕಾರ್ಯಗಳು ನಡೆಯಿತು. ನೀವು ಸತ್ಯವೇದವನ್ನು ಓದುವಾಗ ನೀವು ಈ ರೀತಿ ಓದ್ಬೋದು, ಇವನು ಮಾಡಿದ ತಪ್ಪಿನಿಂದ ಫಿಲಿಷ್ಟಿಯರು ಇವರಿಗೆ ವಿರುದ್ಧವಾಗಿ ಬಂದು ಇವರನ್ನು ಪ್ರೈಸ್ ದಿ ಲಾರ್ಡ್ ಇದು ಮಾಡಿದ್ರು. ಇವರು ಮಾಡಿದ ತಪ್ಪಿನಿಂದ ಪ್ರೈಸ್ ದಿ ಲಾರ್ಡ್ ಅನ್ಯ ದೇಶದವನು ಬಂದು ಇವನನ್ನು ಆಳ್ವಿಕೆ ಮಾಡಿದನು. ಬಾಬಿಲೋನ್ ದೇಶದವನು ರಾಜನು ಬಂದು ಇವರನ್ನು ಪ್ರೈಸ್ ದಿ ಲಾರ್ಡ್ ಗುಲಾಮರನ್ನಾಗಿ ಮಾಡಿದನು. ರಾಜನು ಮಾಡಿದ ತಪ್ಪಿನಿಂದ
ಕೆಲ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಮೇಲಿರುವ ಪ್ರೀತಿಯಲ್ಲಿ ದೇವರು ಒದಗಿಸಿಕೊಟ್ಟರು ನಮ್ಮ ಲೈಫ್ ಪೂರ್ತಿ ಅದು ಕಣ್ಣೀರಾಗಿ ಮಾರ್ಪಟ್ಟು ಬಿಡುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ 1 ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ನಾವು ಏನನ್ನು ಕೇಳಿಕೊಂಡರೂ ದೇವರ ಚಿತ್ತಾನುಸಾರ ಕೇಳಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ನಾವು ದೇವರ ಚಿತ್ತಾನುಸಾರ ಏನನ್ನು ಕೇಳಿಕೊಂಡರೂ ಅದನ್ನು ದೇವರು ದಯಪಾಲಿಸುವ ದೇವರಾಗಿದ್ದಾರೆ. ಆತನ ಚಿತ್ತದಂತೆ ನಾವು ಕೇಳಿದ್ರೆ, ಪ್ರೈಸ್ ದಿ ಲಾರ್ಡ್, ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಆಶೀರ್ವಾದವು ವ್ಯಸನವಾಗದು. ಪ್ರೈಸ್ ದಿ ಲಾರ್ಡ್. ಆತನು ಕೊಡುವ ಆಶೀರ್ವಾದವು ವ್ಯಸನವಾಗದು. ನಾವು ಹೋಗಿ ಕೇಳುವಾಗ ಅದು ವ್ಯಸನವಾಗಿ ಮಾರ್ಪಟ್ಟು ಬಿಡುತ್ತದೆ, ನಮ್ಮ ಜೀವಿತಕ್ಕೆ ಕಣ್ಣೀರಾಗಿ ಮಾರ್ಪಡುತ್ತದೆ. ಆದ್ದರಿಂದ ನಾವು ಕೇಳುವುದರಲ್ಲಿ ಜಾಗರೂಕರಾಗಿ ಕೇಳಬೇಕು, ಕೇಳುವಾಗ ಎಚ್ಚರಿಕೆಯಾಗಿ ಕೇಳಬೇಕು. ದೇವ್ರು ಕೇಳ್ತಾ ಇದ್ದಾರೆ, ಬರ್ತಲೋಮ್ಯನೇ, ನಿನಗೆ ಏನ್ ಬೇಕು, ನಿನಗೇನ್ ಮಾಡಬೇಕು? ನಾನು ಸೊಲೊಮೋನನನ್ನು ನೋಡಿ ಕೇಳ್ತಾ ಇದ್ದಾರೆ, ನಿನಗೇನಪ್ಪ ಬೇಕು, ನಿನ್ನ ಆಸೆ ಏನು, ನಿನ್ನ ಆಸೆ ಏನು ಕೇಳು, ನಾನು ನೆರವೇರಿಸುತ್ತೇನೆ. ನಾವು ಕೇಳುವಾಗ ಎಚ್ಚರಿಕೆಯಿಂದ ಕೇಳಬೇಕು. ಏನ್ ಕೇಳಿದ್ರು ಆತನು ಒದಗಿಸಿ ಕೊಡ್ತಾನೆ ನಮ್ಮ ಮೇಲಿರುವ ಪ್ರೀತಿಯಲ್ಲಿ, ಆದರೆ ಅದು ದೇವರ ಚಿತ್ತದಂತೆ ನಾವು ಕೇಳಬೇಕು. ಕೆಲ ಸಮಯಗಳಲ್ಲಿ ನಾವು ಮಾಡುವ ಪ್ರಾರ್ಥನೆಯನ್ನು ನಮ್ಮ ಮೇಲಿರುವ ಅತಿಯಾದ ಪ್ರೀತಿಯಿಂದ ಆತನು ಉತ್ತರಿಸುವುದಿಲ್ಲ. ಇಷ್ಟೊತ್ತು ಹೇಳಿದೆ, ದೇವರು ನಮ್ಮ ಮೇಲಿರುವ ಪ್ರೀತಿಯಲ್ಲಿ ಒದಗಿಸಿ ಕೊಟ್ಬಿಡ್ತಾರೆ ಎಂಬುದಾಗಿ ಹೇಳಿದೆ. ಈಗ ಇನ್ನೊಂದನ್ನ ಹೇಳ್ತಾ ಇದ್ದೇನೆ, ನಮ್ಮ ಮೇಲಿರುವ ಹೆಚ್ಚಾದ ಪ್ರೀತಿಯಿಂದ ಕೆಲ ಸಮಯದಲ್ಲಿ ನಾವು ಕೇಳುವ ಕಾರ್ಯಗಳನ್ನು, ನಾವು ಮಾಡುವ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುವುದಿಲ್ಲ. ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನ ನಿಮಗೆ ಕೊಡುತ್ತೇನೆ. ಪ್ರೈಸ್ ಅಲ್ಲ. 1 ಅರಸು ಪುಸ್ತಕ 19ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 1 Kings chapter 19 verse 4. ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಎಲಿಯನೆಂಬ ಒಂದು ದೇವ ಮಗನು, ದೇವ ಸೇವಕನು, ಪರಿಶುದ್ಧನು, ಅವನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನನಗೆ ಸಾಕಪ್ಪ ಈ ಜೀವಿತ, ನನ್ನನ್ನು ತಗೊಂಡ್ಬಿಡ್ರಿ ಕರ್ತನೆ, ನನ್ನ ಜೀವಿತ ಸಾಕು ಕರ್ತನೆ, ತುಂಬಾ ಸುಸ್ತಾಗೋಯ್ತು, ಸಾಕಾಗೋಯ್ತು, ನನ್ನನ್ನು ತಗೊಂಡ್ಬಿಡಿ ಕರ್ತನೆ. ಅನೇಕ ಸಮಯದಲ್ಲಿ ಸಭೆಗೆ ಬರುವ ನಾವು ಕೂಡ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರ್ಬೋದು, ಇವರೊಂದಿಗೆ ಇದ್ದು ನನ್ನ ಜೀವನ ಸಾಕಾಯ್ತು ದೇವರೇ, ನನ್ನನ್ನು ತಗೊಂಡ್ಬಿಡ್ರಿ ದೇವರೇ, ಇವಳೊಂದಿಗೆ ಇದ್ದು ನನ್ನ ಜೀವಿತ ಸಾಕಾಯ್ತು ದೇವರೇ, ನನ್ನನ್ನು ತಗೊಂಡ್ಬಿಡಿ ದೇವರೇ. ಅನೇಕ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಒಂದು ವೇಳೆ ಕೇಳಿದಿದ್ರೆ, ಎಲ್ಲ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋ ಆಗಿದ್ದಿದ್ರೆ, ಇವತ್ತು ಪ್ರೈಸ್ ದಿ ಲಾರ್ಡ್ ಒಂದು 2 ಲೈನನ್ನು ಬಿಟ್ಟು 3/4 ಭಾಗ ಫುಲ್ ಚೇರ್ಗಳು ಖಾಲಿಯಾಗಿರ್ತಾ ಇತ್ತು. ದೇವರು ನಮ್ಮ ಮೇಲೆ ಇಟ್ಟಂತ ಈ ಅತಿಯಾದ ಪ್ರೀತಿಯಿಂದ ಕೆಲ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳದೇ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಹೇಳಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯನ್ನ ಕೇಳುವ ದೇವರು ಕೆಲ ಸಮಯದಲ್ಲಿ ಒದಗಿಸಿ ಕೊಟ್ಬಿಡ್ತಾರೆ. ಕೆಲ ಸಮಯದಲ್ಲಿ ಇದು ಇವನಿಗೆ ಆಪತ್ತಾಗಿ ಮಾರ್ಪಡುತ್ತದೆ, ಇದು ಇವನ ಜೀವಿತವನ್ನು ಕೊನೆಗಾಣಿಸುತ್ತದೆ ಎಂಬುದಾಗಿ ದೇವರಿಗೆ ತಿಳಿದ್ರೆ ನಾವು ಎಷ್ಟು ಕೇಳಿದರೂ ದೇವರು ಅದಕ್ಕೆ ಉತ್ತರವನ್ನು ಕೊಡುವುದಿಲ್ಲ. ಅನೇಕ ಸಮಯದಲ್ಲಿ ನಾವು ಹೇಳ್ತೇವೆ, ನಾನು ಇಷ್ಟು ಕೇಳಿದೆ, ಇಷ್ಟು ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಉತ್ತರನೇ ಕೊಟ್ಟಿಲ್ಲ, ದೇವರು ನನಗೆ ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ ಇಲ್ಲ. ನಿನ್ನ ಮೇಲೆ ಅತಿಯಾಗಿ ಆತನು ಪ್ರೀತಿಯನ್ನು ಇಟ್ಟಿದ್ದಾನೆ. ನಿನಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ಆತನು ತಿಳಿದಿರುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ ಅವಾಗಲೇ, ದೇವರ ಮಕ್ಕಳು ಪ್ರಾರ್ಥಿಸುವಾಗ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥಿಸಬೇಕು. ಯಾಕೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ ಮತ್ತು 27ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ರೋಮನ್ಸ್ ಚಾಪ್ಟರ್ 8 verse 26 and 27 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾವು ಏನು ಬೇಡಿಕೊಳ್ಳಬೇಕು ಗೊತ್ತಿಲ್ಲದ ಕಾರಣ ಪವಿತ್ರಾತ್ಮನು ದೇವರ ಚಿತ್ತಾನುಸಾರವಾಗಿ ನಮಗೋಸ್ಕರ ಬೇಡಿಕೊಳ್ಳುತ್ತಿದ್ದಾನೆ. ನಿಮಗೆ ಏನು ಬೇಡಿಕೊಳ್ಳಬೇಕು, ನಾವು ಅನೇಕ ಸಮಯದಲ್ಲಿ ನಾವು ತಿಳಿಯದೆ ಏನೇನೋ ಬೇಡಿಕೊಳ್ಳುತ್ತೇವೆ. ನಮಗೆ ಏನು ಬೇಡಿಕೊಳ್ಳಬೇಕು ನಾವು ತಿಳಿಯದ ಕಾರಣ ಪವಿತ್ರಾತ್ಮನು ನಮಗೋಸ್ಕರ, ಅದಕ್ಕೋಸ್ಕರನೇ ಹೇಳೋದು, ಪವಿತ್ರ ಆತ್ಮನಿಂದ ತುಂಬಿ ನಾವು ದೇವರ ಹತ್ರ ಕೇಳಬೇಕು, ಪವಿತ್ರ ಆತ್ಮನಿಂದ ತುಂಬಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಪವಿತ್ರಾತ್ಮನಿಂದ ತುಂಬಿ ನಾವು ದೇವರನ್ನು ಆರಾಧಿಸಬೇಕು. ಇನ್ನೊಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೂದನ ಪುಸ್ತಕ, ಜೂಡ್ ಚಾಪ್ಟರ್ 1 verse 20. ಯೂದನ ಪುಸ್ತಕ, ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪವಿತ್ರಾತ್ಮ ಪ್ರೇರಿತರಾಗಿ ನೀವು ಪ್ರಾರ್ಥನೆ ಮಾಡಿರಿ. ಯಾಕೆ? ಪವಿತ್ರಾತ್ಮನು ದೇವರ ಚಿತ್ತರವನ್ನು ತಿಳಿದಿರುವ ಆತನಾಗಿರುವುದರಿಂದ
ನಾವು ಪವಿತ್ರಾತ್ಮನಿಂದ ತುಂಬಿದವರಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆಸೆಯನ್ನು ನಾವು ದೇವರ ಹತ್ರ ಕೇಳಿದ್ರೆ ಅದು ನಮ್ಮ ಜೀವಿತಕ್ಕೆ ಕಣ್ಣೀರಾಗಿ ಮಾರ್ಪಟ್ಟು ಬಿಡುತ್ತದೆ. ಕೀರ್ತನೆ 107 ಕೀರ್ತನೆಯಲ್ಲಿ ನಾವು ಓದಿದ್ವಿ, ಏನಂತ ಓದಿದ್ವಿ? ಅದು ಅವರ ಪ್ರಾಣಕ್ಕೆ ಕ್ಷಯವಾಯಿತು. ನಮ್ಮ ಪ್ರಾಣಕ್ಕೆ ಕ್ಷಯವಾಗಿ ಮಾರ್ಪಡುತ್ತದೆ. ನಾವು ದೇವರ ಚಿತ್ತಾನುಸಾರವಾಗಿ ನಾವು ದೇವರ ಹತ್ರ ಕೇಳಿದ್ರೆ ಅದು ನಮಗೆ ಆಶೀರ್ವಾದದಾಯಕವಾಗಿ ಮಾರ್ಪಡುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ದೇವರು ನಮಗೋಸ್ಕರ ಏನಿಟ್ಟಿದ್ದಾರೋ ಅದನ್ನು ನಿಶ್ಚಯವಾಗಿ ಕೊಡುವ ದೇವರು. ಬೇರೆಯವ್ರ ಹತ್ರ ಇರೋದನ್ನ ನೋಡ್ಬಿಟ್ಟು ನಾವು ಪ್ರೈಸ್ ದ ಲಾರ್ಡ್ ಆಸೆ ಪಡಬಾರದು. ಬೇರೆಯವ್ರ ಹತ್ರ ಇರೋದನ್ನ ನೋಡ್ಬಿಟ್ಟು ನಾವು ಹೊಟ್ಟೆ ಕಿಚ್ಚು ಪಡಬಾರದು. ಪ್ರೈಸ್ ಅವ್ರ ಹತ್ರ ಅದಿದೆ, ಇವ್ರ ಹತ್ರ ಇದಿದೆ, ಆ ರೀತಿ ನಾವು ಹೊಟ್ಟೆ ಕಿಚ್ಚು ಪಟ್ರೆ ಅದು ದೇವರಿಗೆ ಸಿಟ್ಟನ್ನು ಎಬ್ಬಿಸುತ್ತದೆ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ಈ ಇಂಡಿಯಾದಲ್ಲೇ ಯಾರ ಹತ್ರನೂ ಇಲ್ಲದೆ ಇರುವ ಒಂದು ಆಸ್ತಿ ನನ್ನ ಹತ್ರ ಇದೆ. ರೋಲ್ಸ್ ರಾಯ್ಸ್ ಕಾರ್ ಬೇಕಾ, ನೀವು ದುಡ್ಡು ಕೊಟ್ಟರೆ ತಗೊಂಡ್ಬಿಡ್ಬೋದು. ಆ ಗಾಡಿ ಬೇಕಾ, ನೀವು ದುಡ್ಡು ಕೊಟ್ಟರೆ ತಗೊಂಡ್ಬಿಡ್ಬೋದು. ಈ ಆಸ್ತಿ ಬೇಕಾ, ನೀವು ದುಡ್ಡು ಕೊಟ್ಟರೆ ತಗೊಂಡ್ಬಿಡ್ಬೋದು. ಅವ್ರು ಎಷ್ಟು ಕೋಟಿ ಕೊಟ್ಟರು ದುಡ್ಡು ಕೊಟ್ಟರೆ ಸಿಗದೇ ಇರುವ ಆಸ್ತಿ ನನ್ನ ಹತ್ರ ಇದೆ. ಏನು ಆಸ್ತಿ? ಪ್ರೈಸ್ ಅಲ್ಲ, ಪ್ರೈಸ್ ಅಲ್ಲ, ಇವರ ಸ್ನೇಹಿತರು ಪ್ರೈಸ್ ಎಲ್ಲೋ ನಾರ್ತ್ ಇಂಡಿಯಾಗೆ ಟೂರ್ ಹೋಗಿರ್ಬೇಕಾದ್ರೆ ರಾಜವಂಶದಲ್ಲಿ ಬಂದಂಥ ಒಂದು ವ್ಯಕ್ತಿ ಅವರ ತಂದೆ ಯುದ್ಧದಲ್ಲಿ ಯೂಸ್ ಮಾಡಿದಂಥ ಪಟ್ಟಯವನ್ನು ಇಷ್ಟು ದೊಡ್ಡದಿದೆ, ಆ ಪಟ್ಟಯವನ್ನು ಇವರಿಗೆ ಗಿಫ್ಟ್ ಆಗಿ ಕೊಟ್ರಂತೆ. ಆ ಗಿಫ್ಟನ್ನು ಇವರಿಗೆ ಅವರು ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿರುವ ವ್ಯಕ್ತಿಗೆ. ಅವ್ರು ಅದನ್ನು ತೆಗೆದ್ಬಿಟ್ಟು ಹೇಳ್ತಾ ಇದ್ದಾರೆ, ನೋಡಿ ಎಷ್ಟು ಗಾತ್ರವಾಗಿದೆ ಈ ಪಟ್ಟೆಯ, ಎಷ್ಟು ಪ್ರೈಸ್ ಅಲ್ಲ ಗಾತ್ರವಾಗಿದೆ, ಇದು ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ. ಪ್ರೈಸ್ ಎಂಬುದಾಗಿ ಹೆಮ್ಮೆಯಾಗಿ ಹೇಳ್ತಾ ಇದ್ರು. ನಾನು ಇದನ್ನು ಯೋಚನೆ ಮಾಡ್ತಾ ಇದ್ದೆ. ಪ್ರೈಸ್ ಅಲ್ಲ, ದಾವೀದನ ಹತ್ರ ಸೌಲ್ ರಾಜನು ಹೇಳ್ತಾ ಇದ್ದಾನೆ, ನನ್ನ ಪಟ್ಟಯವನ್ನು ನೀನು ತಗೋ, ನನ್ನ ಶಿರಸ್ತ್ರಾಣವನ್ನು ನೀನು ಹಾಕಿಕೋ, ನನ್ನ ಪಾದರಕ್ಷೆಗಳನ್ನು ನೀನು ಹಾಕಿಕೋ ಎಂಬುದಾಗಿ ಹೇಳ್ಬೇಕಾದ್ರೆ ದಾವೀದನು ಏನಂತ ಹೇಳಿದ್ರು? ಬೇಡ ರಾಜನೇ, ನನ್ನ ಹತ್ರ ಇರೋದು ನನಗೆ ಸಾಕು. ನನ್ನ ಹತ್ರ ಬೇರೆ ಜನರಾಗಿದ್ರೆ ಬಿಡ್ತಾರ? ರಾಜನು ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಅದನ್ನ ಏನ್ ಮಾಡ್ಬಿಡೋಣ, ತಗೊಂಡು ಓಡ್ಬಿಡ್ತಾರೆ. ರಾಜನ ಕೈಯಿಂದ ಸಿಕ್ಕಿರೋದು ಜೀವನ ಪೂರ್ತಿ ಹೇಳ್ಕೊಂಡು ಓಡಾಡ್ತಾರೆ, ಇದು ರಾಜ ನನಗೆ ಕೊಟ್ಟಿದ್ದ ಗಿಫ್ಟ್, ಇದು ರಾಜ ನನಗೆ ಕೊಟ್ಟಿದ್ದ ಗಿಫ್ಟ್ ಎಂಬುದ ಹಾಗೆ. ದಾವೀದನು ಹೇಳ್ತಾ ಇದ್ದಾನೆ, ನನಗೆ ಬೇಡ, ನನಗೆ ದೇವರು ಒಂದನ್ನು ಕೊಟ್ಟಿದ್ದಾರೆ. ಮನುಷ್ಯರ ದೃಷ್ಟಿಯಲ್ಲಿ ಅದು ಅಲ್ಪವಾಗಿದ್ದರೂ ನನ್ನ ದೇವರ ದೃಷ್ಟಿಯಲ್ಲಿ ಅದು ಬಹು ಪ್ರೈಸಲ ಮಹಿಮೆ ಉಳ್ಳದಾಗಿದೆ. ನನ್ನ ಕೈಯಲ್ಲಿ ಬರೀ ಒಂದು ಕೋಲಿದೆ ಅಷ್ಟೇ, ನನ್ನ ಕೈಯಲ್ಲಿ ಬರೀ ಪ್ರೈಸಲ ಒಂದು 5 ಕಲ್ಲುಗಳಿದೆ ಅಷ್ಟೇ, ನನ್ನ ಕೈಯಲ್ಲಿ ಒಂದು ಕವಣೆ ಇದೆ ಅಷ್ಟೇ. ಆದರೂ ಕೂಡ ಅದು ದೇವರು ನನಗೆ ಕೊಟ್ಟದ್ದು, ನನಗಾಗಿ ನೇಮಿಸಿ ಕೊಟ್ಟದ್ದು. ದೇವರು ನಮಗೆ ಕೊಟ್ಟಿರುವುದು ಏನಿದೆಯೋ ಅದನ್ನು ನಾವು ಇಟ್ಟುಕೊಂಡು ಸಂತೋಷವಾಗಿರಬೇಕು. ಬೇರೆಯವರ ಹತ್ರ ಇರೋದನ್ನ ನೋಡ್ಬಿಟ್ಟು ನಾವು ಆಸೆ ಪಟ್ಟರೆ ಅದು ನಮಗೆ ಉರುಳಾಗಿ ಮಾರ್ಪಡುತ್ತದೆ. ಏನ್ ನಡೀತು ನೋಡ್ರಿ, ಅದೇ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಈ ದಾವೀದನು ಬರೀ ಕವಣೆಯನ್ನು ಪ್ರೈಸ್ ದ ಲಾರ್ಡ್ ಕಲ್ಲುಗಳನ್ನು ಒಂದು ಕೋಲನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾನೆ. ದೇವರು ಇವನಿಗೋಸ್ಕರ ಒಂದು ಪಟ್ಟಯವನ್ನ ಇಟ್ಟಿದ್ರು. ಯಾವ ಪಟ್ಟಯವನ್ನ ಇಟ್ಟಿದ್ರು? ಗೋಲಿಯಾತನು ಯೂಸ್ ಮಾಡುವ ಒಂದು ಪಟ್ಟಯವನ್ನ ಇಟ್ಟಿದ್ರು. ನಿಶ್ಚಯವಾಗಿ ಆರಾಧನೆಯಲ್ಲಿ ಒಂದನ್ನು ಹೇಳುತ್ತೇನೆ, ನಿಮಗೋಸ್ಕರ ಒಂದು ಮಹಿಮೆಯುಳ್ಳ ಕಾರ್ಯಗಳನ್ನು ದೇವರು ಇಟ್ಟಿದ್ದಾರೆ. ಬೇರೆಯವರದನ್ನು ನೋಡಿ ನೀವು ಹೊಟ್ಟೆ ಕಿಚ್ಚು ಪಡಬೇಡ್ರಿ, ಆಸೆ ಪಡಬೇಡ್ರಿ. ನಿಮಗೆ ಬೇಕಾದದನ್ನು ದೇವರು ಒಂದು ಕಾರ್ಯವನ್ನು ನೇಮಿಸಿ ಇಟ್ಟಿದ್ದಾರ, ನಿಶ್ಚಯವಾಗಿ ನಿಮಗೆ ಅದು ಬಂದು ತಲುಪುತ್ತದೆ. ಹೌದು ಅನ್ನೋರು ಮಾತ್ರ ಕೈಗಳನ್ನು ಮೇಲತ್ತಿ ಅಲೆಯಲ್ಲಿ ಹೇಳ್ರಿ ಹಲ್ಲೆಲೂಯಾ. ಸರಿ, ಸಾಲೊಮೋನ ಹತ್ರ ದೇವರೀಗ ಕೇಳ್ತಾ ಇದ್ದಾರೆ, ಸಾಲೊಮೋನನೇ ನಿನಗೇನು ಬೇಕು ಎಂಬುದಾಗಿ ಕೇಳ್ತಾ ಇದೆ. ಸಾಲೊಮೋನನೇ ನಿನಗೇನು ಬೇಕಪ್ಪ, ನಿನಗೇನು ಬೇಕು? ಪ್ರೈಸ್ ದ ಲಾರ್ಡ್. 3 ಕಾರ್ಯಗಳಲ್ಲಿ ನಮ್ಮ ಆಸೆಯು ಪ್ರಕಟವಾಗುತ್ತದೆ. 3 ವಿಧದಲ್ಲಿ ನಮ್ಮ ಆಸೆಯು ಪ್ರಕಟವಾಗುತ್ತದೆ. ಮೊದಲನೆಯದಾಗಿ ಪ್ರಸಂಗಿ 18ನೇ ಅಧ್ಯಾಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಸಂಗಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿಯು ಕೇಳಿ ಕೇಳಿ ದಣಿಯದು. ಹಾಗಂದ್ರೆ ಮೊದಲನೆಯದಾಗಿ ಆಸೆ ಎಲ್ಲಿ ಪ್ರಕಟವಾಗುತ್ತದೆ? ಕಣ್ಣಿನಲ್ಲಿ. ಎರಡನೆಯದಾಗಿ ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಸೆಯು ಎಲ್ಲಿ ಪ್ರಕಟವಾಗುತ್ತದೆ? ಕಿವಿಯಲ್ಲಿ ಪ್ರಕಟವಾಗುತ್ತದೆ. ಮೂರನೆಯದಾಗಿ ಅದೇ ಪ್ರಸಂಗಿ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ,
ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ಹಂಗಂದ್ರೆ 3 ಕಾರ್ಯಗಳಲ್ಲಿ ಆಸೆ ಪ್ರಕಟವಾಗ್ತಾ ಇದೆ. ಮೊದಲನೆಯದಾಗಿ ಕಣ್ಣಲ್ಲಿ ಆಸೆ ಕಣ್ಣು ಬಯಸುತ್ತಾ ಇದೆ, ಕಿವಿ ಬಯಸುತ್ತಾ ಇದೆ. ಮೂರನೆಯದಾಗಿ ಹೃದಯವು ಬಯಸುತ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಕಣ್ಣುಗಳು ದೇವರಿಗೆ ಇಷ್ಟವಾದದ್ದನ್ನು ಬಯಸಬೇಕು, ನಮ್ಮ ಕಿವಿಗಳು ದೇವರಿಗೆ ಇಷ್ಟವಾದದ್ದನ್ನು ಬಯಸಬೇಕು, ನಮ್ಮ ಹೃದಯವು ದೇವರಿಗೆ ಇಷ್ಟವಾದದ್ದನ್ನು ಬಯಸಬೇಕು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರಿಗೆ ಇಷ್ಟವಾದದ್ದನ್ನು ಬಯಸುವಾಗ, ನಮ್ಮ ಕಣ್ಣುಗಳು ದೇವರಿಗೆ ಇಷ್ಟವಾದದ್ದನ್ನು ಬಯಸುವಾಗ, ನಮ್ಮ ಹೃದಯವು ದೇವರಿಗೆ ಇಷ್ಟವಾದದ್ದನ್ನು ಬಯಸುವಾಗ, ನಮ್ಮ ಕಿವಿಗಳು ದೇವರಿಗೆ ಇಷ್ಟವಾದದ್ದನ್ನು ಬಯಸುವಾಗ, ನಮ್ಮ ಜೀವಿತದಲ್ಲಿ ಅದು ಕ್ಷಯವನ್ನು ಉಂಟು ಮಾಡುವುದಿಲ್ಲ. ಮೊದಲನೆಯದಾಗಿ ಏನು ಬಯಸುತ್ತದೆ ಎಂಬುದಾಗಿ ಹೇಳಿಕೊಟ್ಟೆ? ಕಣ್ಣು ಬಯಸುತ್ತದೆ. ಕೀರ್ತನೆ 27ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಒಂದು ದೇವರ ಭಕ್ತನು ಒಂದು ಕಾರ್ಯವನ್ನು ನೋಡುವುದಕ್ಕೆ ಬಯಸುತ್ತಾ ಇದ್ದಾರೆ. ಒಂದು ಕಾರ್ಯವನ್ನು ನೋಡುವುದಕ್ಕೆ ಅವರು ಬಯಸುತ್ತಾ ಇದ್ದಾರೆ. ಯಾವ ಕಾರ್ಯವನ್ನು ನೋಡುವುದಕ್ಕೆ ಬಯಸ್ತಾ ಇದ್ದಾರೆ? 27ನೇ ಕೀರ್ತನೆ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನಾನು ನೋಡಬೇಕು. ಎಲ್ಲರೂ ಒಟ್ಟಾಗಿ ವಾಕ್ಯವನ್ನು ಓದೋಣ. ಕೀರ್ತನೆ 27ನೇ ಕೀರ್ತನೆ, Psalms 27:4. ಇಲ್ಲಿ ಒಂದು ದೇವರ ಭಕ್ತನು ತಮ್ಮ ಆಸೆಯನ್ನು ಹೇಳ್ತಾ ಇದ್ದಾರೆ, ತಮ್ಮ ಕಣ್ಣು ಬಯಸುವುದನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನಾನು ನೋಡಬೇಕು. ದಾವೀದನ ಆಸೆ ಏನಿಲ್ಲಿ? ನನ್ನ ಕಣ್ಣುಗಳು ದೇವರ ಪ್ರಸನ್ನತೆಯನ್ನು ನೋಡಬೇಕು, ನನ್ನ ಕಣ್ಣುಗಳು ಆತನ ಪ್ರಸನ್ನತೆಯನ್ನು ದೃಷ್ಟಿಸಬೇಕು. ಸತ್ಯವೇದದಲ್ಲಿಯೇ ದೇವರ ಮಂದಿರವನ್ನು, ದೇವರ ಆಲಯವನ್ನು ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿ ದಾವೀದನಿಗಿಂತ ಮಿಗಿಲಾಗಿ ಒಬ್ಬರು ಕೂಡ ಇಲ್ಲ. ದಾವೀದನು ಸತ್ಯವೇದದಲ್ಲಿಯೇ ದೇವರ ಸನ್ನಿಧಾನವನ್ನು ಅವನು ಹೆಚ್ಚಾಗಿ ಪ್ರೀತಿಸಿದನು, ದೇವರ ಸನ್ನಿಧಾನವನ್ನು ಅವನು ಹೆಚ್ಚಾಗಿ ಬಯಸಿದನು. ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಸತ್ಯವೇದದಿಂದ. 2 ಸಾಮುವೇಲ್ ಪುಸ್ತಕ 7ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದ್ರಿ. 2 ಸಾಮುವೇಲ್ 7ನೇ ಅಧ್ಯಾಯ 2ನೇ ವಾಕ್ಯ. ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇದೆ. ನಾನು ದೇವರಿಗೋಸ್ಕರ ಆಲಯವನ್ನು ಏನ್ ಮಾಡಬೇಕು? ಕಟ್ಟಿಸಬೇಕು. ಇವ್ರೇನಂತ ಹೇಳ್ತಾ ಇದ್ದಾರೆ? ನಾನು ದೇವರಿಗೋಸ್ಕರ ಆಲಯವನ್ನ ಕಟ್ಟಿಸ್ಬೇಕು. ನಾನು ಯಾವ ಮನೆಯಲ್ಲಿದ್ದೇನೆ? ದೇವದಾರು ವೃಕ್ಷದಲ್ಲಿ, ಮರದಲ್ಲಿ ಉಂಟು ಮಾಡಿದ ಮನೆಯಲ್ಲಿದ್ದೇನೆ. ಈ ಕಾಲದಲ್ಲಿ ಕಲ್ಲುಗಳಲ್ಲಿ, ಬಂಡೆಗಳಲ್ಲಿ, ಗ್ಲಾಸ್ಗಳಲ್ಲಿ ಉಂಟು ಮಾಡುವ ಮನೆಗಳು, ಬಂಗ್ಲಾಗಳು ಅದು ವಿಶೇಷವಾಗಿ ಕಾಣಲ್ಪಡುತ್ತದೆ. ಆ ಕಾಲದಲ್ಲಿ ಒಂದು ವೇಳೆ ದೇವದಾರು ಮರದಲ್ಲಿ ವೃಕ್ಷದ ಮರದಲ್ಲಿ ಕಟ್ಟಿದ ಮನೆಗಳು ಒಂದು ವೇಳೆ ದೊಡ್ಡದಾಗಿದ್ದಿರಬಹುದು. ಅವನು ಹೇಳ್ತಾ ಇದ್ದಾನೆ, ನನ್ನ ಮನೆ ದೇವದಾರು ಮರದಲ್ಲಿ ಕಟ್ಟಲ್ಪಟ್ಟಿದೆ, ದೇವರ ಆಲಯವು ಕೂಡ ದೇವದಾರು ಮರದಲ್ಲಿ ಕಟ್ಟಲ್ಪಡಲಿ, ಸಾಕು, ಅಷ್ಟಿದ್ರೆ ಸಾಕು ಎಂಬುದಾಗಿ ದಾವೀದನು ಹೇಳಲಿಲ್ಲ. ಅವನು ಏನಂತ ಹೇಳ್ದ ಗೊತ್ತಾ? ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. 1 ಪೂರ್ವಕಾಲ ಪುಸ್ತಕ 29ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರವನ್ನು, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿಯನ್ನು, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರವನ್ನು, ಹೀಗೆ ಅನೇಕ ಲಿಸ್ಟ್ಗಳನ್ನು ಹಾಗೆ ಕೆಳಗೆ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಜಾಸ್ತಿ ಏನು ಕೊಡ್ಲಿಲ್ಲ. ಎಲ್ಲರ ಗಮನವಿಟ್ಟು ಕೇಳಿಸ್ಕೊಳ್ರಿ. ಜಾಸ್ತಿ ಏನು ಕೊಡಲಿಲ್ಲ. ದೇವರ ಸನ್ನಿಧಾನಕ್ಕೋಸ್ಕರ, ದೇವರ ಮನೆಯನ್ನು ಕಟ್ಟುವುದಕ್ಕೋಸ್ಕರ ಅವನೇನು ಜಾಸ್ತಿ ಕೊಡಲಿಲ್ಲ. ಕೆಳಗೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 4ನೇ ವಾಕ್ಯದಲ್ಲಿ. ಆ ವಾಕ್ಯದಲ್ಲಿ ಕನ್ನಡದಲ್ಲಿ ಒಂದೇ ಒಂದು ಲೈನ್ ಓದ್ರಿ. ಅದಕ್ಕೋಸ್ಕರ ತನ್ನ ಸ್ವಂತ ಸ್ವತ್ತಿನಿಂದ 3,000 ತಲಾಂತು. ಎಷ್ಟು ತಲಾಂತು? 1 ತಲಾಂತು 34 kgಗೆ ಈಕ್ವಲ್. 1 ತಲಾಂತು 34 kgಗೆ ಈಕ್ವಲ್.
ಇವನು ಎಷ್ಟು ತಲಾಂತು ಬಂಗಾರವನ್ನು ಕೊಡ್ತಾ ಇದ್ದಾನೆ ದೇವರ ಸನ್ನಿಧಾನದ ಕೆಲಸಕ್ಕಾಗಿ? 3,000 ತಲಾಂತು ಬಂಗಾರವನ್ನ ಕೊಡ್ತಾ ಇದ್ದಾನೆ. ಹಂಗಂದ್ರೆ ಎಷ್ಟು ಕೆಜಿ ಅಂದ್ರೆ ಅದನ್ನ ಲೆಕ್ಕ ಹಾಕಿ ನಾನು ನೋಡಿದೆ, 250 ಟನ್ ಬಂಗಾರವನ್ನ ಅವನು ಕೊಡ್ತಾ ಇದ್ದಾನೆ. ಒಂದು ಲಾರಿಯಲ್ಲಿ 8 ಟನ್ ಅಷ್ಟೇ ಲೋಡ್ ಫುಲ್ ಆಗಿ ಹತ್ಸೋದಿಕ್ ಆಗೋದು. ಅದ್ರ ಮೇಲೆ ಹತ್ಸಿದ್ರೆ ಪೊಲೀಸ್ ಹಿಡಿತಾರೆ, ಇಲ್ಲ ತಿರುಗಿಸ್ಬೇಕಾದ್ರೆ ಹಾಗೆ ಬಾಗಿ ಬಿಡುತ್ತದೆ. ದೊಡ್ಡ ಲಾರಿಗಳಲ್ಲಿ 10 ಟನ್ 12 ಟನ್ ಅಷ್ಟೇ. ಇವನು ಎಷ್ಟು ಟನ್ ಅನ್ನ ಕೊಡ್ತಾ ಇದ್ದಾನೆ? 250 ಟನ್ ಚಿನ್ನವನ್ನ ದೇವರ ಸನ್ನಿಧಾನಕ್ಕಾಗಿ ಕೆಲಸಕ್ಕಾಗಿ ಕೊಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. 102 ಟನ್ ಕೆಲಸಕ್ಕಾಗಿ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಬೆಳ್ಳಿಯನ್ನ ಎಷ್ಟು ಕೊಡ್ತಾ ಇದ್ದಾನೆ? 238 ಟನ್ ಬೆಳ್ಳಿಯನ್ನ ಕೊಡ್ತಾ ಇದ್ದಾನೆ. ಯೋಚನೆ ಮಾಡಿ ನೋಡ್ರಿ, 102 ಟನ್ ಚಿನ್ನ, 238 ಟನ್ ಬೆಳ್ಳಿಯನ್ನ ಕೊಡ್ತಾ ಇದ್ದಾನೆ. ಎಷ್ಟು ಬ್ರಹ್ಮಾಂಡವಾಗಿ ಅವನು ಆಲಯವನ್ನ ಕಟ್ಟಿಸಿರಬಹುದು. ಯೋಚನೆ ಮಾಡಿ ನೋಡ್ರಿ, ಇಷ್ಟು ಆಲಯವನ್ನು ಕಟ್ಟಿಸಿದ ಈ ದಾವೀದ, ಕಟ್ಟಿಸುವುದಕ್ಕೆ ಕೊಟ್ಟಂತ ಈ ದಾವೀದನು ಈಗ ದೇವರ ಆಲಯಕ್ಕೆ ಬರುವಾಗ ಅವನು ತಾನು ಕೊಟ್ಟಂತ ಚಿನ್ನವನ್ನು ಅವನು ನೋಡಲಿಲ್ಲ. ಪರಿಸಾಯನು ತಾನು ಕೊಟ್ಟಂತ ಕಾಣಿಕೆಯನ್ನು ದೊಡ್ಡದಾಗಿ ಹೇಳಿದನು, ತಾನು ಕೊಟ್ಟಂತ ದಶಮ ಭಾಗವನ್ನು ದೊಡ್ಡದಾಗಿ ಹೇಳಿದನು, ತಾನು ಮಾಡಿದಂತ ಉಪವಾಸವನ್ನು ದೊಡ್ಡದಾಗಿ ಹೇಳಿದನು, ತಾನು ಮಾಡಿದಂತ ಆರಾಧನೆಯನ್ನು ದೊಡ್ಡದಾಗಿ ಹೇಳಿದನು. ದಾವೀದನು ತಾನು ಕೊಟ್ಟದನ್ನು ಅವನ ಕಣ್ಣುಗಳು ನೋಡಲಿಲ್ಲ. ನನಗೆ ಆರೋಗ್ಯ ಬೇಕು, ಆಶೀರ್ವಾದ ಬೇಕು, ಅದನ್ನು ಅವನ ಕಣ್ಣುಗಳು ನೋಡಲಿಲ್ಲ. ನನಗೆ ಸಮಾಧಾನ ಬೇಕು, ಅದನ್ನು ಅವನ ಕಣ್ಣುಗಳು ನೋಡಲಿಲ್ಲ. ದೇವರ ಸನ್ನಿಧಾನಕ್ಕೆ ಬಂದಾಗ ಅವನ ಕಣ್ಣುಗಳು ಎದುರು ನೋಡಿದ್ದು ದೇವರ ಪ್ರಸನ್ನತೆಯನ್ನು ಅವನ ಕಣ್ಣುಗಳು ಎದುರು ನೋಡಿತು. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಅಷ್ಟು ಪ್ರಭಾವ, ನಾನು ಇಷ್ಟು ಕೊಟ್ಬಿಟ್ಟೆ, ಈ ಕಾರ್ಯಗಳೆಲ್ಲ ನಾನು ಕೊಟ್ಟಿದ್ದೇನೆ, ನನಗೆ ಸ್ಪೆಷಲ್ ಚೇರ್ ಎಲ್ಲಿದೆ ಎಂಬುದಾಗಿ ಅದನ್ನು ಅವನ ಕಣ್ಣುಗಳು ನೋಡಲಿಲ್ಲ. ನಮ್ಮ ಸಭೆಯಲ್ಲಿ ಆ ಕಾರ್ಯಗಳು ಇಲ್ಲ. ಕೆಲ ಸಭೆಗಳಲ್ಲಿ ಹೆಚ್ಚಾಗಿ ಕೊಡುವವರು ಸ್ಪೆಷಲ್ ಆದ ಚೇರ್ಗಳಲ್ಲಿ ಕೂತ್ಕೊಳ್ತಾರೆ. ಅವನ ಕಣ್ಣುಗಳು ಅದನ್ನು ನೋಡಲಿಲ್ಲ. ನನಗೆ ಸಿಂಹಾಸನವನ್ನು ಕೊಟ್ಟಿದ್ದಾರೆ, ಆ ಸಿಂಹಾಸನವನ್ನು ಅವನ ಕಣ್ಣುಗಳು ದೊಡ್ಡದಾಗಿ ನೋಡಲಿಲ್ಲ. ಅವನ ಕಣ್ಣುಗಳು ಬಯಸಿದ್ದು ದೇವರ ಪ್ರಸನ್ನತೆಯನ್ನು. ಯಾರಾಧನೆಯಲ್ಲಿ ಯಾರಾದರೂ ದೇವರ ಪ್ರಸನ್ನತೆಯನ್ನು ಎದುರು ನೋಡಿ ಬಂದಿರುವುದಾದರೆ ದೇವರು ಆತನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸಿ ಕಳುಹಿಸಲು ಶಕ್ತನಾಗಿದ್ದಾನೆ. ಕೈಗಳನ್ನು ಮೇಲೆತ್ತಿ ಆಮೇಲೆ ಹೇಳ್ತೀರಾ ಎಂಬುದಾಗಿ ಅಂದುಕೊಂಡೆ. ಹಲ್ಲೆಲೂಯಾ. ಒಂದು ಎರಡು ಶರಣವನ್ನು ಆಡೋಣ. ಸುಂದರವಾದ ಒಂದು ಹಾಡು. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಲ್ಲರೂ ಎದ್ದು ನಿಂತುಕೊಂಡು, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಎಲ್ಲರೂ ಅಂತರಾಳದಿಂದ ಕೇಳ್ರಿ, ನಿನ್ನ ನಿಮ್ಮ ಕಣ್ಣುಗಳು ಆತನ ಪ್ರಸನ್ನತೆಯನ್ನು ಎದುರು ನೋಡಲಿ. ಅಂತರಾಳದಿಂದ ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ.
ಸೌಖ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ನನಗೆ ಸೌಖ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ನನಗೆ ಸೌಖ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ನನಗೆ ಬಲವು ಉಂಟು, ನಿನ್ನ ಸಮ್ಮುಖ ಕೈಗಳನ್ನು ಮೇಲೆತ್ತಿ ಅಂತರಾಳದಿಂದ ನಿನ್ನ ಸಮ್ಮುಖ, ನಿನ್ನ ಸಮ್ಮುಖ ಉರಬಲರ ಶ್ರೇಯಂತನು, ನಿನ್ನ ಸಮ್ಮುಖ ಕೊನೆ ಒಂದು ಸಾರಿ ನಿನ್ನ ಪ್ರಸನ್ನತೆ ಇಲ್ಲ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯ. ಹಾಗೆ ಎಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಕೂತುಕೊಳ್ಳೋಣ. ದಾವೀದನ ಕಣ್ಣುಗಳು ಏನನ್ನು ಬಯಸಿತು? ಸಂತೋಷವಾಗಿರೋರು ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ, ನಿದ್ದೆ ಮಾಡುತ್ತಿರೋರು ಕೈಗಳ ಮೇಲೆ ತಲೆಯಲ್ಲೇ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು, ನೀವು ಸತ್ಯವನ್ನು ಒಪ್ಪಿಕೊಂಡದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೊದಲಿನಿಂದ ನಾನು ಚಿಕ್ಕದಾಗಿ ನಿಮಗೆ ಹೇಳಿಕೊಡಲು ಬಯಸುತ್ತೇನೆ. ದೇವರು ಕೇಳ್ತಾ ಇದ್ದಾರೆ, ನಿನಗೆ ಏನ್ ಬೇಕು ನಾನು ಒದಗಿಸಿ ಕೊಡ್ತೇನೆ, ನಿನಗೇನ್ ಬೇಕಪ್ಪ? ನಾವು ಏನ್ ಬೇಕು ಎಂಬುದಾಗಿ ದೇವರ ಹತ್ರ ಕೇಳಿದ್ರೆ ಅದನ್ನ ದೇವರು ನಮ್ಮ ಮೇಲಿರುವ ಪ್ರೀತಿಯಲ್ಲಿ ನಮಗೆ ಒದಗಿಸಿ ಕೊಟ್ಬಿಡ್ತಾರೆ. ಆದ್ರೆ ಅದು ನಮಗೆ ನಮ್ಮ ಜೀವಿತಕ್ಕೆ ಅದು ಕ್ಷಯವಾಗಿ ಮಾರ್ಪಟ್ಟು ಬಿಡುತ್ತದೆ, ನಮ್ಮ ಜೀವಿತಕ್ಕೆ ಅದು ಉರುಳಾಗಿ ಮಾರ್ಪಟ್ಟು ಬಿಡುತ್ತದೆ, ನಮ್ಮ ಜೀವಿತ ಪೂರ್ತಿ ಕಣ್ಣೀರಾಗಿ ಮಾರ್ಪಟ್ಟು ಬಿಡುತ್ತದೆ. ಎರಡನೆಯದಾಗಿ ಹೇಳಿದೆ, ದೇವರು ನಮ್ಮ ಮೇಲಿಟ್ಟಿರುವ ಅತಿಯಾದ ಪ್ರೀತಿಯಿಂದ ನಮಗೆ ಕೆಲ ಕಾರ್ಯಗಳನ್ನು ದೇವರು ಒದಗಿಸಿ ಕೊಡುವುದಿಲ್ಲ, ನಮ್ಮ ಪ್ರಾರ್ಥನೆಯನ್ನು ಕೆಲ ಸಮಯದಲ್ಲಿ ಕೇಳುವುದಿಲ್ಲ. ಮೂರನೆಯದಾಗಿ ನಾನು ಹೇಳಿದೆ, ಪ್ರೈಸ್ ದಿ ಲಾರ್ಡ್, ನಮಗೆ ಇಲ್ಲದನ್ನು ನಾವು ಬಯಸಬಾರದು. ನಮಗೋಸ್ಕರ ದೇವರು ಏನು ಇಟ್ಟಿದ್ದಾರೋ ಅದನ್ನು ಕೊಟ್ಟೇ ಕೊಡುತ್ತಾರೆ. ದಾವೀದನಿಗೋಸ್ಕರ ಪ್ರೈಸ್ ದಿ ಲಾರ್ಡ್ ಸೌಲನ ಗೋಲಿಯಾತನ ಪಟ್ಟಯವನ್ನು ಇಟ್ಟಿದ್ದಾರೆಂದರೆ ನಿಮಗೋಸ್ಕರ ಒಂದು ಆಶೀರ್ವಾದವನ್ನು ನಿಶ್ಚಯವಾಗಿ ಇಟ್ಟಿರುತ್ತಾನೆ. ತಕ್ಕ ಸಮಯದಲ್ಲಿ ಅದನ್ನು ಕೊಡಲು ಆತನು ಶಕ್ತನಾಗಿದ್ದಾನೆ. ಬೇರೆಯವರನ್ನ ಕಂಪೇರ್ ಮಾಡಿಬಿಟ್ಟು ನಿಮ್ಮ ಮಕ್ಕಳನ್ನು ಹೋಲಿಸಬೇಡಿರಿ. ಬೇರೆಯವರನ್ನ ಕಂಪೇರ್ ಮಾಡಿ ಅವ್ರ ಹತ್ರ ಅದಿದೆ ನನ್ನ ಹತ್ರ ಇದಿಲ್ಲ, ನಿಮ್ಮ ಜೀವಿತವನ್ನು ಹೋಲಿಸಿ ನೋಡಬೇಡಿರಿ. ನಿಮ್ಗೆ ಬೇರೆಯವರು ಏನು ಕೊಡ್ತಾರೋ ಅದನ್ನು ನಿಶ್ಚಯವಾಗಿ ಕೊಡುವ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಸೆ ಎಲ್ಲಿಂದ ಬರುತ್ತದೆ? ಮೊದಲನೆಯದಾಗಿ ಕಣ್ಣಿನಿಂದ ಬರುತ್ತದೆ. ದಾವೀದನು ಅದನ್ನು ಯಾವುದನ್ನು ಬಯಸಿದನು? ದೇವರ ಪ್ರಸನ್ನತೆಯನ್ನು ಅವನು ನೋಡಲು ಬಯಸಿದನು. ಕಣ್ಣುಗಳು ದೇವರ ಪ್ರಸನ್ನತೆಯನ್ನು ಬಯಸಬೇಕು. ದೇವರ ಸನ್ನಿಧಾನಕ್ಕೆ ಬರುವಾಗ ಪ್ರೈಸ್ ಆಲಯವನ್ನು ನೋಡುವುದಕ್ಕೆ, ಅಕ್ಕಪಕ್ಕದಲ್ಲಿ ಕೂತಿರುವವರನ್ನು ನೋಡುವುದಕ್ಕೆ ನಾವು ಬಯಸುವುದಕ್ಕಿಂತ ದೇವರ ಪ್ರಸನ್ನತೆಯನ್ನು ನಾವು ಬಯಸಿದರೆ ದೇವರು ನಮ್ಮನ್ನು ತನ್ನ ಪ್ರಸನ್ನತೆಯಿಂದ ತುಂಬಿಸುವ ದೇವರಾಗಿದ್ದಾರೆ. ಕೈಗಳನ್ನು ಮೇಲೆತ್ತಿ ಹಲ್ಲೆಲೂಯಾ. ಎರಡನೆಯದಾಗಿ ಕಿವಿ ಏನನ್ನು ಆಸೆ ಪಡುತ್ತದೆ? ಪರಿಶುದ್ಧರ ಕಿವಿ ಏನನ್ನು ಆಸೆ ಪಡಬೇಕು? ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯದಿಂದ 42ನೇ ವಾಕ್ಯದವರೆಗೂ ಪ್ರೈಸ್ ದಿ ಲಾರ್ಡ್ ಮಾರ್ಥಳು ಮರಿಯಳನ್ನು ಕುರಿತು ಬರೆಯಲ್ಪಟ್ಟಿದೆ. 39ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮರಿಯಳು ಎಂಬ ಒಬ್ಬ ತಂಗಿಯು ಆಕೆಗೆ ಇದ್ದಳು ಎಂಬುದಾಗಿ. ಈಕೆಯು ಸ್ವಾಮಿಯ ಪಾದದ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಎಂಬುದಾಗಿ 39ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 38ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೇಸುವನ್ನು ಮನೆಗೆ ಆಹ್ವಾನಿಸಿದ್ದು, ಯೇಸುವನ್ನು ಮನೆಯಲ್ಲಿ ಅಂಗೀಕರಿಸಿದ್ದು ಫಸ್ಟ್ ಯಾರು? ಮಾರ್ಥಾಳು. ಯೇಸುವನ್ನು ಅಂಗೀಕರಿಸಿದ್ದು ಮಾರ್ಥಾಳು, ಯೇಸುವನ್ನು ಸ್ವೀಕರಿಸಿದ್ದು ಮಾರ್ಥಾಳು, ಯೇಸುವನ್ನು ಮನೆಗೆ ಆಹ್ವಾನಿಸಿದ್ದು ಮಾರ್ಥಾಳು. ಆದರೆ 39ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುತ್ತಿರುವುದು ಯಾರು? ಮರಿಯಳು. 40ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವಳು ಅನೇಕ ವಿಧವಾದ ಕೆಲಸದಿಂದ ಅವಳು ಏನಾಗಿದ್ರಂತೆ? ತುಂಬಾ ಕೆಲಸದಲ್ಲಿ, ಅವಳು ಕೆಲಸದ ನಿಮಿತ್ತ ಅವಳು ಡಿಸ್ಟ್ರಾಕ್ಟ್ ಆಗಿದ್ದಳು. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅವಳ ಕಿವಿಗಳು ಪ್ರೈಸ್ ದಿ ಲಾರ್ಡ್ ಎಚ್ಚರವಾಗಿ ಇರಲಿಲ್ಲ, ಬಯಸಲಿಲ್ಲ.
ಆದರೆ ಮರಿಯಳನ್ನು ಕುರಿತು ಬರೆಯಲ್ಪಟ್ಟಿದೆ, ಪ್ರೈಸ್ ದಿ ಲಾರ್ಡ್, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅವಳ ಕಿವಿಯು ಆಸೆ ಪಟ್ಟಿತು ಎಂಬುದಾಗಿ. ಮನೆಯಲ್ಲಿ ಫ್ರೈ ಆಗುತ್ತಿರುವ ಚಿಕನ್, ಫಿಶ್, ಆ ಸೌಂಡ್ ಅನ್ನು ಅವಳ ಕಿವಿ ಕೇಳುವುದಕ್ಕೆ ಬಯಸಲಿಲ್ಲ. ಟಿವಿಯಲ್ಲಿ ಬರುವಂತ 6 ಹೊಡೆದ್ಬಿಟ್ರು, 4 ಹೊಡೆದ್ಬಿಟ್ರು ಎಂಬುದಾಗಿ ಆ ಶಬ್ದವನ್ನು ಕೇಳುವುದಕ್ಕೆ ಅವಳ ಕಿವಿಯು ಬಯಸಲಿಲ್ಲ. ದೇವರ ವಾರ್ತೆಯನ್ನು, ದೇವರ ಮಾತನ್ನು ಕೇಳುವುದಕ್ಕೆ ಅವಳ ಕಿವಿಯು ಬಯಸಿತು. ಆಮೇನ್. ಇದಕ್ಕೆಲ್ಲ ನೀವು ಹೇಳಲ್ಲ, ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ಆಮೇನ್ ಬರುತ್ತೆ ಅಂದ್ರೆ, ಕೆಲವರಿಗೆ ವಿರಾಟ್ ಕೊಹ್ಲಿ 6 ಹೊಡೆದಾಗ ಆಮೇನ್ ಬರುತ್ತೆ, ಕೆಲವರಿಗೆ ಧೋನಿ 6 ಹೊಡೆದಾಗ ಆಮೇನ್ ಬರುತ್ತದೆ. ದೇವರ ವಾಕ್ಯವನ್ನು ಕೇಳುವಾಗ ಆಮೇನ್ ಅಲ್ಲೆಲ್ಲೂ ಎಲ್ಲ ಹೋಗಿ ಬೀರೋ ಒಳಗೆ ಹಾಕಿ, ಡೋರ್ ಹಾಕಿ, ಗೋತ್ರೇಜ್ ಲಾಕ್ ಹಾಕಿ ಲಾಕ್ ಮಾಡಿ ಇಟ್ಟಿರ್ತಾರೆ. ಮರಿಯಳು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಸೆಯಿಂದ ಕೇಳ್ತಾ ಇದ್ದಾಳೆ. ದೇವರ ಸ್ವರವನ್ನು ಆಸೆಯಿಂದ ಕೇಳ್ತಾ ಇದ್ದಾಳೆ. ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಟ್ಟರು. ಬೀಜವನ್ನು ಬಿತ್ತುವವನು ಬೀಜವನ್ನು ಬಿತ್ತಿದನು. ಬಿತ್ತುವಾಗ ಕೆಳ ಬೀಜಗಳು ದಾರಿಯ ಮಗುಳಲ್ಲಿ ಬಿದ್ದವು, ಕೆಲ ಬೀಜಗಳು ಬಂಡೆಯ ಮೇಲೆ ಬಿದ್ದವು, ಕೆಲ ಬೀಜಗಳು ಮುಳ್ಳಿನ ಪೊದೆಯೊಳಗೆ ಬಿದ್ದವು, ಕೆಲ ಬೀಜಗಳು ಒಳ್ಳೆಯ ನೆಲದಲ್ಲಿ ಬಿದ್ದವು. ಈಗ ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ. ಬೀಜವನ್ನು ಬಿತ್ತಿದವರು ದಾರಿಯ ಮಗುಳಲ್ಲಿ ಒಂದು ಬೀಜ, ಬಂಡೆಯ ಮೇಲೆ ಒಂದು ಬೀಜ, ಮುಳ್ಳಿನ ಪೊದೆಯಲ್ಲಿ ಒಂದು ಬೀಜ, ಒಳ್ಳೆಯ ನೆಲದಲ್ಲಿ ಒಂದು ಬೀಜ, ಈ ರೀತಿಯಾಗಿ ಬಿತ್ತುದ್ರ? ಬೀಜವು ಬಿತ್ತಲ್ಪಟ್ಟಿದ್ದು ಎಲ್ಲರಿಗೂ ಸಮವಾಗಿ ಬಿತ್ತಲ್ಪಟ್ಟಿತ್ತು. ಎಲ್ಲರಿಗೂ ದೇವರು ಒಂದೇ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಒಂದೇ ಒಳ್ಳೆಯ ಬೀಜವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಕೆಲವರು ಅದನ್ನು ಸ್ವೀಕರಿಸುತ್ತಾರೆ. ಅಪ್ಪ, ಈ ವಾಕ್ಯವನ್ನು ನಾನು ಸ್ವೀಕರಿಸುತ್ತೇನೆ, ಈ ವಾಕ್ಯವು ನನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಕೆಲವರ ಕಿವಿಗಳು ದೇವರ ವಾಕ್ಯವನ್ನು ಬಯಸುತ್ತದೆ, ಕೆಲವರ ಕಿವಿಗಳು ಬೇರೆ ಕಾರ್ಯಗಳನ್ನು ಬಯಸಿ ಅದರ ಹಿಂದೆ ಹೋಗುತ್ತದೆ. ಹೇಳುತ್ತಿರುವುದು ಎಷ್ಟು ಜನರಿಗೆ ಅರ್ಥವಾಗುತ್ತಾ ಇದೆ? ಕೈಗಳನ್ನು ಮೇಲೆತ್ತಿ ಅಲ್ಲೇಲಿ ಹೇಳ್ರಿ. ಇವತ್ತು ನಿಮ್ಮ ಬಳಿಯಲ್ಲಿ ವಾಕ್ಯವು ಸಾರಲ್ಪಡುತ್ತಾ ಇದೆ. ಈಗ ನಿಮ್ಮ ಕಿವಿಗಳು ಇದನ್ನು ಸ್ವೀಕರಿಸುತ್ತಾ ಇದೆಯಾ? ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ, ಕಿವಿ ಉಳ್ಳವನು ಕೇಳಲಿ. ಒಳ್ಳೆಯ ನೆಲವಾಗಿದ್ದರೆ ನಾವು ವಾಕ್ಯವನ್ನು ಸ್ವೀಕರಿಸುತ್ತೇವೆ, ಸ್ವತಂತ್ರಿಸಿಕೊಳ್ಳುತ್ತೇವೆ. ಮರಿಯಳು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾಳೆ, ದೇವರ ಪ್ರಸನ್ನತೆಯಲ್ಲಿ ಕೂತ್ಕೊಂಡು ಮಾತಾಡು. ಅದೇ ಮನೆಯಲ್ಲಿ ಇನ್ನೊಂದು ಕಾರ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ದಾಳೆ. ನೀವು ಯಾವ ಕಾರ್ಯದಲ್ಲಿ ಡಿಸ್ಟ್ರಾಕ್ಟ್ ಆಗಿದ್ದೀರಾ? ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ನಮ್ಮ ಕಿವಿಗಳನ್ನು ನಾವು ಸರಿಪಡಿಸಿಕೊಳ್ಳೋಣ. ಕೈಗಳನ್ನು ಮೇಲೆತ್ತಿ ಹಾಲೆಲೂಯಾ. ಮೊದಲನೆಯದಾಗಿ ಕಣ್ಣು ಬಯಸುತ್ತದೆ, ಎರಡನೆಯದಾಗಿ, ಮೂರನೆಯದಾಗಿ ಹೃದಯವು ಬಯಸುತ್ತದೆ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 1ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ಕೇಳ್ತಾ ಇದ್ದಾರೆ, ಸಾಲೊಮೋನನೇ, ನಿನಗೆ ಏನ್ ಬೇಕಪ್ಪ? ಫಸ್ಟ್ ಓದಿದ ವಾಕ್ಯವನ್ನ ಓದ್ರಿ. ಸಾಲೊಮೋನನೇ ದರ್ಶನ ಕೊಟ್ಟು. 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ಏನ್ ಬೇಕು ನನಗೆ ಕೇಳಿಕೊಳ್ಳಪ್ಪ ಎಂಬುದಾಗಿ ಕೇಳ್ತಾ ಇದ್ದಾರೆ. ಸಾಲೊಮೋನನ ಹೃದಯವು ಏನನ್ನ ಬಯಸಿತು ಗೊತ್ತಾ? 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಹಣವನ್ನ ಕೇಳಲಿಲ್ಲ, ಅವರು ಬಲವನ್ನ ಕೇಳಲಿಲ್ಲ, ಶತ್ರುವಿನ ಪ್ರಾಣವನ್ನು ಕೇಳಲಿಲ್ಲ, ಲಕ್ಷಾಂತರ ಸೈನಿಕರನ್ನು ಕೇಳಲಿಲ್ಲ, ಒಳ್ಳೆಯ ಹೆಸರನ್ನ ಕೇಳಲಿಲ್ಲ, ಅವನಿಗೆ ಹೆಚ್ಚಾದ ಕಾಲ ಬದುಕಬೇಕು ಎಂಬುದನ್ನು ಅವನು ಕೇಳಲಿಲ್ಲ. ಬದಲಾಗಿ ಏನನ್ನ ಕೇಳಿದ್ರು ಗೊತ್ತಾ? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನನಗೆ ಜ್ಞಾನವನ್ನ ಕೊಡಿರಿ ಕರ್ತನೆ. ಸಾಲೊಮೋನನ ಹೃದಯವು ಜ್ಞಾನವನ್ನು ಬಯಸಿತು. ಈ ಜ್ಞಾನವು ತನಗೋಸ್ಕರ ಅವರು ಜ್ಞಾನವನ್ನು ಕೇಳಲಿಲ್ಲ. ನೀವು ವಾಕ್ಯ ಈ ರೀತಿಯಾಗಿ ಹೇಳೋರು ಈ ರೀತಿಯಾಗಿ ಹೇಳ್ಬಿಡ್ತಾರೆ, ಸಾಲೊಮೋನನು ಜ್ಞಾನವನ್ನು ಕೇಳಿದ್ರು, ದೇವರು ಈ ಲೋಕದಲ್ಲಿ ಯಾರಿಗೂ ಇಲ್ಲದಂತ ಜ್ಞಾನವನ್ನು ಅವನಿಗೆ ಒಪ್ಪಿಸಿಕೊಟ್ರು. ಇದು ಅದೇ ವಾಕ್ಯದಲ್ಲಿ ಅವನಿಗೆ ಹಿಂದೆಯೂ ಆ ರೀತಿ ಜ್ಞಾನ ಯಾರಿಗೂ ಇರಲಿಲ್ಲ, ಮುಂದೆ ಯಾರಿಗೂ ಇರೋದಿಲ್ಲ. ಈ ವಾಕ್ಯ ಇದ್ರೂ ಕೂಡ ಅನೇಕರು ಪ್ರಾರ್ಥನೆಯಲ್ಲಿ ಕೇಳೋದು, ದೇವರೇ ನನ್ನ ಮಗನಿಗೆ, ನನ್ನ ಮಗಳಿಗೆ, ಸಾಲೊಮೋನನಿಗೆ ಕೊಟ್ಟಂತ ಜ್ಞಾನವನ್ನ. ಆಲ್ರೆಡಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ, ಹಿಂದೆ ಯಾರು ಇರಲಿಲ್ಲ, ಮುಂದೆನೇ ಯಾರು ಇರಲಿಲ್ಲ, ಆ ರೀತಿ ಜ್ಞಾನವನ್ನು ಕೊಟ್ರು. ಏನಕ್ಕೋಸ್ಕರ ಅವನು ಏನಂತ ಕೇಳ್ತಾ ಇದ್ದಾನೆ? ಕರೆಕ್ಟಾಗಿ ಆ ವಾಕ್ಯವನ್ನ ಓದ್ ನೋಡ್ರಿ. ನನ್ನ ಪ್ರಜೆಗಳನ್ನ ಪಾಲಿಸುವುದಕ್ಕೋಸ್ಕರ
ಅವರಿಗೆ ನ್ಯಾಯವನ್ನು ನಾನು ಸ್ಥಾಪಿಸುವುದಕ್ಕೋಸ್ಕರ ಕರೆಕ್ಟಾಗಿ ನ್ಯಾಯವನ್ನು ಒದಗಿಸಿ ಕೊಡ್ಬೇಕು. ಅವರಿಗೆ ನನ್ನ ಪ್ರಜೆಯನ್ನು ನಾನು ಚೆನ್ನಾಗಿ ಅವರನ್ನು ಪಾಲಿಸಬೇಕು. ಅದಕ್ಕೋಸ್ಕರ ನನಗೆ ಜ್ಞಾನವನ್ನು ಕೊಡ್ರಿ ದೇವರೇ. ತನಗೋಸ್ಕರ ಅವನು ಜ್ಞಾನವನ್ನು ಕೇಳಲಿಲ್ಲ. ಯಾರಿಗೋಸ್ಕರ ಜ್ಞಾನವನ್ನು ಕೇಳ್ತಾ ಇದ್ದಾನೆ? ತನ್ನ ಪ್ರಜೆಗೋಸ್ಕರ ಜ್ಞಾನವನ್ನು ಕೇಳ್ತಾ ಇದ್ದಾನೆ. ಈ ಮಾತುಗಳನ್ನು ಕೇಳುತ್ತಿರುವ ದೇವರ ಮಕ್ಕಳೇ, ಯೋಸೇಫನನ್ನು ದೇವರು ಸೆರೆಮನೆಯಲ್ಲಿ ಹಾಕಿದ್ದಕ್ಕೆ ಒಂದು ಗುರಿ ಇತ್ತು. ಯೋಸೇಫನನ್ನು ದೇವರು ಐಗುಪ್ತ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಇರಿಸುವುದಕ್ಕೆ ಒಂದು ಗುರಿ ಇತ್ತು. ಸುಮ್ಮನೆ ಅವನ ಕೈಯಲ್ಲಿ ಒಂದು ಮುದ್ರೆ ಉಂಗುರವನ್ನು ಕೊಟ್ಬಿಟ್ಟು ರಾಜನ ನೆಕ್ಸ್ಟ್ ಸ್ಥಾನದಲ್ಲಿ ಇರು, ನೀನು ಆಶೀರ್ವಾದವಾಗಿರು, ಅದಕ್ಕೋಸ್ಕರ ಅವನನ್ನು ನೆಕ್ಸ್ಟ್ ಸ್ಥಾನದಲ್ಲಿ ಇರಿಸಲಿಲ್ಲ. ದೇವರು ಅವನನ್ನು ಉನ್ನತ ಸ್ಥಾನದಲ್ಲಿ ಇರಿಸುವುದಕ್ಕೆ ಕಾರಣ ಇವನ ಮೂಲಕ ಇವನ ಕುಟುಂಬವು ಆಶೀರ್ವಾದವಾಗಿರಬೇಕು, ಇವನ ಮೂಲಕ ಈ ದೇಶವು ಆಶೀರ್ವಾದವಾಗಿರಬೇಕೆಂಬ ಕಾರಣಕ್ಕೋಸ್ಕರ ದೇವರು ಯೋಸೇಫನನ್ನು ಉನ್ನತ ಸ್ಥಾನದಲ್ಲಿ ಇರಿಸಿದರು. ದೇವರು ನಿಮಗೆ ಒಳ್ಳೆಯ ಎಜುಕೇಶನ್ ಅನ್ನೋ ಪಟ್ಟವನ್ನು ಕೊಟ್ಟಿದ್ದಾರಾ? ಅದು ನಿಮಗೆ ಕೊಟ್ಟದು ಅವರಿಗೆಲ್ಲ ಇರಲಿಲ್ಲ. ನನಗೆ ಮಾತ್ರ ದೇವರು ಈ ಪಟ್ಟವನ್ನು ಕೊಟ್ಟಿದ್ದಾರೆ, ನನಗೆ ಮಾತ್ರ ಒಳ್ಳೆ ಎಜುಕೇಶನ್ ಅನ್ನು ಕೊಟ್ಟಿದ್ದಾರೆ, ನನಗೆ ಮಾತ್ರ ಈ ಕಾಲೇಜಲ್ಲಿ ಸೀಟನ್ನು ದೇವರು ಕೊಡಿಸಿದ್ರು. ಅಷ್ಟು ಜನರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಆ ಸ್ಥಳದಲ್ಲಿ ಇರಿಸಿದ್ದಾರೆ ಅಂದರೆ ನೀವು ಸುಮ್ಮನೆ ಏನೋ ಹೋಗಿ ಓದ್ಬೇಕು ಬರಬೇಕೆಂಬುದಕ್ಕೋಸ್ಕರ ಅಲ್ಲ, ನೀವು ಹೋಗಿ ಕೆಲಸ ಮಾಡ್ಬೇಕು ಬರಬೇಕೆಂಬುದಕ್ಕೋಸ್ಕರ ಅಲ್ಲ. ನಿಮ್ಮ ಮೂಲಕ ಎಷ್ಟೋ ಜನರು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು, ನಿಮ್ಮ ಮೂಲಕ ಅನೇಕ ಜನರು ದೇವರನ್ನು ಕಂಡುಕೊಳ್ಳಬೇಕು, ನಿಮ್ಮ ಮೂಲಕ ಅನೇಕ ಜನರು ದೇವರಲ್ಲಿ ಸಂತೈಸುವಿಕೆಯನ್ನು ಹೊಂದಿಕೊಳ್ಳಬೇಕು. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಆ ಸ್ಥಾನದಲ್ಲಿ ಇರಿಸಿದ್ದಾರೆ. ಅನೇಕರಿಗಿಲ್ಲದಂಥ ಬಿಸ್ನೆಸ್ ಅನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಅನೇಕರಿಗಿಲ್ಲದಂಥ ಕೆಲಸವನ್ನು ದೇವರಿಗೆ ನಿಮಗೆ ಕೊಟ್ಟಿರುವುದಕ್ಕೆ ಕಾರಣ ನೀವು ಬೇರೆಯವರಿಗೆ ಆಶೀರ್ವಾದವಾಗಿರಬೇಕು. ಸಾಲೊಮೋನನ ಹೃದಯವು ಯಾವುದನ್ನು ಬಯಸಿತು? ಜ್ಞಾನವನ್ನು ಬಯಸಿತು. ಯಾಕೆ? ಜನರೆಲ್ಲ ನನ್ನ ಕೆಳಗಿರಬೇಕು, ಅವರನ್ನು ಆಳ್ವಿಕೆ ಮಾಡಬೇಕು, ಅದಕ್ಕೋಸ್ಕರ ಜ್ಞಾನ ಎಂಬುದಾಗಿ ಕೇಳಲಿಲ್ಲ. ನನ್ನ ಜನರಿಗೆ ನ್ಯಾಯವನ್ನು ಸ್ಥಾಪಿಸುವುದಕ್ಕೋಸ್ಕರ. ಎಸಪ್ಪ ದೇವರೇ, ನೀವು ಕೊಟ್ಟ ಜನರನ್ನು ನಾನು ನಡೆಸುವುದಕ್ಕೋಸ್ಕರ ನನಗೆ ಅಪ್ಪ ಸ್ತೋತ್ರ ಕರ್ತನೆ, ಜ್ಞಾನವನ್ನು ಕೊಡ್ರಿ ಕರ್ತನೆ. ಈ ಆರಾಧನೆಯಲ್ಲಿ ಎಷ್ಟು ಜನ ಕೇಳ್ತೀರಾ, ನನ್ನ ಕಣ್ಣುಗಳು ದೇವರ ಪ್ರಸನ್ನತೆಯನ್ನು ಬಯಸಲಿ, ನನ್ನ ಕಿವಿಗಳು ದೇವರ ವಾರ್ತೆಯನ್ನು ಬಯಸಲಿ, ನನ್ನ ಹೃದಯವು ದೇವರ ಪ್ರೇಸ ಅನೇಕರಿಗೆ ಸಂತೈಸುವುದನ್ನು ಬಯಸಲಿ.